ನಿಮ್ಮ ಮನೆಯವರನ್ನ ಸೆಳೆದಾಗ ಸುಡತೇನ ನೀವು ಅಂದರ ನಿಮ್ಮ ಮನೆಯವರನ್ನ ಸೆಳೆದಾಗ ಸುಡತೇನ. ಏನು ನೌಕರಿ ಅಪ್ಪ ನಮ್ಮ ನೌಕರಿ ಅಂತೀನಿ ಅಲ್ರಿ 8 ತಾಸು ಡ್ಯೂಟಿ ಮಾಡಿ ತಣ್ಣಗೆ ಬಂದು ಮನ್ಯಾಗ ಮಕ್ಕೋಬೇಕಂದ್ರೆ ನಮ್ಮದೇ ಯಾಕಂದ್ರೆ ಅವ್ರು ಗಿರಣಿಗೆ ಒಂದು ಬಂದು ಬಿಟ್ಟಿರ್ತಾರ. ಗಿಣಿಗೆ ಬಂದಾರ ಹೋಗಿ ಗಿಣಿ ಬೀಸತ್ ಆಕೆ ನನ್ನ ಜೋಡಿ ಜಗಳ ಅವ್ರು ಮರಿ ಮಾಡ್ಕೊಂಡು ಅಗಸ್ಯಾಗ ಹೋಗಿ ಕುಂತರ ಅದು ಒಂದು ಕಾಟನೇ ರೀ. ಇರ್ಲಿ ಅಲ್ರಿ ಯಾವ KT ಪಾಟೀಲ ಅವತ್ರು 2001 ಕೈ ಹೆಚ್ಚಿ ಮೀಕಿ ಕೂತ್ಬಿಟ್ಟ ನಮಗ. ಅಲ್ರಿ ಯಾವಾಗ ಗ್ರಲ್ ಗಾರ್ಡನ್ದಾಗ ಮೀಟಿಂಗ್ ಇಟ್ಕೊಂಡನತ್ತ. ಯಾಕ ಇಲ್ಲಿ ಮರಗವ್ನ ಜಾತ್ರೆಯಾಗ ಮೀಟಿಂಗ್ ಇಟ್ಕೊಂಡ್ರೆ ಅವಾಗ ನಡೀತಿದ್ಲನು. ಇರ್ಲಿ ಅಲ್ಲಿ ಕರೆಂಟ್ ಹಾಕ್ಲಾಕ ನನಗೆ ಹೇಳ್ಯಾರ. ಮಾಡಿಲ್ಲವ್ವ ಹೋಗಿ ಬಂದೈತಿ ಅರದ ಜೀವ ಇನ್ನೊಬ್ಬ ಕಾಯುವ ಯಾಡಪ್ಪ ಶಿವ ಕರೆಂಟು ಹೋದ ಟೈಮಲ್ಲಿ ಹುಡುಗ ಇದ್ದ ಮಗ್ಳಲ್ಲಿ ಕರೆಂಟು ಹೋದ ಟೈಮಲ್ಲಿ ಹುಡುಗ ಇದ್ದ ಮಗ್ಳಲ್ಲಿ ಮನದಲ್ಲಂತೂ ರಾಸೆ ಏನ್ ಮಾಡ್ಲಿ ಶಿವನೇ ಏನ್ ಮಾಡ್ಲಿ. ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ತಾಟ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ತಾಟ ಕಲಿಸಿರಿ ಪ್ರೀತಿ ಪಾಠ ನಿಮ್ಮವ ಮಾಡಿಸಳ ನಂಗ ಮಾಟ ಕಲಿಸಿರಿ ಪ್ರೀತಿ ಪಾಠ ನಿಮ್ಮವ ಮಾಡಿಸಳ ನಂಗ ಮಾಟ ಮಾಡಿದ ಮರತಾಳ ಹೊಳ್ಳಿ ನಾಟಕ ಬರ್ತಾಳ ಮಾಡಿದ ಮರತಾಳ ತಾಳ ಬಗಲದ ಕೂಸದ ತಂದಾಳ. ಬನ್ನಿ ಜನರೇ ಹಡಿ ನೀವೊಂದು ಹಡಿ. ತಂಡಿ ಹವಾದಾಗ ಕಿಂಡಿ ಜಂಪರ ಮಾಡಿನಿ ಪ್ಯಾಸನ್ನ ತಂಡಿ ಹವಾದಾಗ ಕಿಂಡಿ ಜಂಪರ ಮಾಡಿನಿ ಪ್ಯಾಸನ್ನ ಅರೆದ ಹುಡುಗರ ಮುದುಕರಿಗೆಲ್ಲ ಹೊಟ್ಟೆನೋ ಟೆನ್ಷನ್ನ ಅರೆದ ಹುಡುಗರ ಮುದುಕರಿಗೆಲ್ಲ ಹೊಟ್ಟೆನೋ ಟೆನ್ಷನ್ನ. ಮ್ಯಾಗ ಮಲ್ಯ ಮಸ್ತೈತು ಮಾಲ ಸಿಡಿ ಉಟ್ಕೊಂಡ ಬಾರಿ ಕೊಡ್ತಾಳ ಸ್ಮೈಲ ನಡುಕತ ಹೊಂಟರ ಜಂಪ ಹೊಡಿತಾ ಹೋಗಲ್ಲ ಒಬ್ಬ ಕಣತಾವ ಸೇಟೆ ಕಾಮನ ಬಿಲ್ಲ ಚರಗ ಸರಿಶಾಳ ಮಾರಿ ತೋರಿಶಾಳ ಚರಗ ಸರಿಶಾಳ ಮಾರಿ ತೋರಿಶಾಳ. ಹುಡುಗ ಪೋಸ್ ಕೊಟ್ಟನು ನಂಬರ್ ಕೇಳ್ಯಾನು ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳ್ಯಾನು. ನಮ್ಮ ನಾಟಕ ಹುಡುಗ ಕಲಾಗೊಂದ ದಾರ ಕಟ್ಟ್ಯಾನೋ ನಮ್ಮ ನಾಟಕ ಹುಡುಗ ಕಲಾಗೊಂದ ದಾರ ಕಟ್ಟ್ಯಾನೋ. ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳ್ಯಾನು ನಮ್ಮ ಅತ್ತಿ ಮಗ ನಮ್ಮ ಮಾವನ ಮಗ ಕಲಾಗೊಂದ ದಾರ ಕಟ್ಟ್ಯಾನೋ ನಮ್ಮ ಮಾವನ ಮಗ ಕಲಾಗೊಂದ ದಾರ ಕಟ್ಟ್ಯಾನೋ. ಸಾಕ್ರ ಗೌಡ ಸಬಾಸ್ ಗೌಡ ಏನ ಬೇತಿರಲ್ಲ ಇದೇನಪ್ಪ ಗ್ರೀನ್ ಗಾರ್ಡನ ಅಂತಿ ಏನ್ ತರ ಒಣಾದ ಅಂತೀನಿ ಅಲ್ಲ ಇಲ್ಲೆಲ್ಲ ಐತಿ ಆದ್ರ ಅವನು ನನ್ನ ಹಣೆ ಬರಕ್ ನಳನ ಬಂದೈತಿ. ಅದಕ್ಕೆ ಯಾಕಲೆ ನಿನಗ ನೀರ ನಳ ಸಟ್ಟು ಮಾಡಾಕ ಕರಿಸಾರ. ಇಲ್ಲ ನೀನ್ ಶಂಗಾರ ಕಳ್ಸಾರತ್ ಮಾಡಿನ ಮಗನೇ ನಿನ್ನೆಂತ ಕಳ್ಸಾರ್ಲಿ ಮಗನೇ. ಈ ನನಗ ಈ ಕೊಂಬದಿಂದ ದರ್ಗಾತನ ಈ ಮರಗಮ್ಮನ ಗುಡಿತನ ಲೈನ್ ಟಚ್ ಮಾಡಾಕ ಕಳ್ಸಾರ. ನಂದು ಹಂಗಲಿ ಈ ಬಂದ್ ನೆಳದ ಒಂದು ಸೊಂಡಿ ಕಿತ್ತಿ ಚಲೋ ದೊಡ್ಡ ಮಗನ ನಳ ಹಾಕಂತ ಸಾರಿ ಮರ ತಪ್ಪಾಗ ಆ ಕಡೆ ಹೇಳ್ತಾನೆ. ಈ ಬಂದ್ ನೆಳದ ಒಂದು ಸೊಂಡಿ ಕಿತ್ತಿ ಒಂದು ಹೊಸ ಸೊಂಡಿ ಕುಂದಿರ್ಸ್ಬಿಟ್ರ ಬರ್ರಂತ ಬರಾಸಿ ಬರ್ತದ ನೀರ. ಹಂಗಾದ್ರ ನಾನೀಗ ಲೈನ ಎಳಿತೀನಿ ನೀ ನಳ ಜೋಡ್ಸು. ಬಾರಪ್ಪ ಮೀಟಿಂಗ್ ಟೈಮ್ ಆಯ್ತು ಮೊದಲು ಬಡ ಕೆಲಸ ಮುಗಿಸೋನು ನೀ ಆ ಕಡೆಯಿಂದ ಬರ್ತೀರಾ ಇಲ್ಲೇ ನಿಂತು ಮಾತಾಡ್ತೀರಿ. ಏನಪ್ಪ ಪಂಚಾಯತಿ ಪಂಡಿತ್ರ ಏನಾಗ ಹಿಂಗ್ಯಾಕೊಬ್ಬವ ಕಮಕ್ ತ್ಯಾಕ್ ಬಡ್ಕೊಂಡು ನಿಂತಿ ಇನ್ನ ನಾ ತೆಕ್ಕಿನೇ ಬಡ್ದಲ್ಲ ಮುರುಕ್ ಬಡ್ಕೊ ಹಂಗಾರ ಹೋಗ್. ಹೌದಾ
ಬಡ್ಕೊಯಪ್ಪ. ಹೌದು ಮಲ್ಲು, ಈಗ ಬಗ್ಗಿದ್ರ ಬಾಯಿಗೆ ಬರ್ತೈತಿ. ಅಲ್ಲ ಮಲ್ಲು, ಈ ಹುಲ್ಬೆಂಚಿ ಊರಾಗ ಈ ಗಣಸರು ವಾಕ್ ಮಾಡೋ ಜಾಗಕ್ಕೆ ನೀ ಯಾಕೆ ಬಂದಿವೋ ನೀನ? ಅದು ಏನು ಇಲ್ಲ, ನಮ್ಮ ಅಪ್ಪ ಪಾಟೀಲರ್ ಜೊತೆ ಏನೋ ಮೀಟಿಂಗ್ ಐತಂತ, ಅದಕ್ಕೆ ಅವಸರದಾಗ ಚಸ್ಮಾ ಮರ್ತೋಗ್ಯಾನ. ಅದಕ್ಕೆ ನಮ್ಮ ಅಪ್ಪಗೆ ಚಸ್ಮಾ ಕೊಡಕ್ ಹೊಂಟೀನಿ. ಬರೋದು ಬಂದು ಭಾಳ ಚಲೋ ಆಯ್ತು ಮಲ್ಲು. ಯಾಕಂದ್ರೆ ಮದುವೆ ಆಗ್ಲಾರ್ದೆ ಅನ್ನ ಈ ಗ್ರೀನ್ ಗಾರ್ಡನ್ ಒಂದ್ಸತ ನೋಡಿದ್ರೆ ಮೊದಲು ಮನಸ್ಸು ಬದಲಾವಣೆ ಆಗ್ತದತ್ತ. ನಿಂದು ಆಗ್ಯದೇನು? ಇಲ್ಲೇನು ಅಂತ ಮಜಾ? ಹೌದಾ? ಅಲ್ಲಿ ನೋಡು ಮಲ್ಲು, ಶ್ರೀಕೃಷ್ಣ ಅಲ್ಲಿ ನೋಡು ಮಲ್ಲು, ಕೃಷ್ಣ ಆ ನಾರಿಯರು ಜಳಕ ಮಾಡುವಾಗ ಅವ್ರ ಬಟ್ಟೆಯನ್ನು ಕದ್ದು ಗಿಡದಾಗ ಕುತ್ಕೊಂಡು ಕೊಳಲುದಕತ್ತಾನ, ಕೊಳಲ. ಅಯ್ಯೋ ಕೃಷ್ಣ ಕೃಷ್ಣ ಕೃಷ್ಣ, ಮುಂದೇನಾದ ಅವ್ರ ಗತಿ? ಇಲ್ಲಿ ನೋಡು ಮಲ್ಲು, ಪ್ರತಿ ಮಣ್ಣು ಮಾತ್ರ ಎಷ್ಟು ಆನಂದದಿಂದ ಪ್ರೇಮ ವಿಳಾಸ ಕಳೆಯುತ್ತಿದ್ದಾರೆ. ಇಲ್ಲಿ ನೋಡು, ಅಲ್ಲಿ ಶ್ರೀಕೃಷ್ಣ ಪಾರ್ವತಿ ಪರಮೇಶ್ವರರು ಹೆಂಗ ನಲುಚಿಸಿದ್ದಾರೆ. ದೇವತೆಗಳು ನೃತ್ಯಿಸುತ್ತಿದ್ದಾರ? ಅಲ್ಲ ಮಲ್ಲು, ಅವರು ನಾಟ್ಯ ಪ್ರಿಯೆ. ಇಂಥ ಒಂದು ಕಳ್ಳ ಚಿತ್ರವನ್ನು ನೋಡಿದ ಮ್ಯಾಗ ಈ ಹುಡುಗರ ಮ್ಯಾಗ ನಿನಗ ಪ್ರೇಮ ಹುಚ್ಚನ್ನು ಹಿಡಿಲಿಲ್ಲ? ರತಿ ಮನ್ಮಥರು ಚರಿತ್ರೆಯನ್ನು ಕೇಳಿದ ಮ್ಯಾಗ ನಮ್ಮ ಮ್ಯಾಗ ನಿನಗ ಪ್ರೇಮ ಹುಚ್ಚವ ಹಿಡಿಲಿಲ್ಲ? ನಿಮ್ಮ ಅಪ್ಪನ ಮಾತು ಹಿಂಗ ಕೇಳ್ಕೊತ ಹೋದ್ರ ಶಂಭುಲಿಂಗನ ಮಾತ ಶಂಬ್ಯಾ ನಮ್ಮ ಮಾವ ಆ ನನ್ನ ಮಗನ ಮಾತು ಕೇಳ್ಕೊತಾರೆ ಹಿಂಗ ಹೋದ್ರ ನೀನು ಲೋಲಾಡುವ ಸಮಯ ಮೀರ್ ಹೊಕ್ಕದ ಮಲ್ಲು. ಹೌದೌದು, ನಿಮ್ಮ ಮಾತು ಕೇಳಿ ಕಟ್ಟ ನನಗೆ ಹುಚ್ಚಿಡ್ದಂಗ ಆಗತೈತಿ. ಅದಕ್ಕೆ ಇವತ್ತು ಹೆಂಗಾರ ಮಾಡಿ ನಮ್ಮ ಅಪ್ಪನ ತರಬಿ, ನನ್ನ ಲಗ್ನ ಯಾವಾಗ ಮಾಡ್ತೀನಿ ಕೇಳೇ ಬಿಡ್ತೀನಿ. ನಿಜವಾಗ್ಲಿ ನೀನು ಜಾಣರ ಜಾಣಿ. ಇವತ್ತು ನೀ ಗಾರ್ಡನ್ ನೋಡಿದ ನೀನು ಮಹಾರಾಣಿ, ಈಗ ಹಾಡುತ್ತಾ ಬಾ ಜಾನಿ. ಬಾದಾಮಿ ಹಾಕಿ. ಹೌದಾ? ಬಾದಾಮಿ ಕಿಸಪ್ಪನ ಅಣ್ಣ ಯಾಕ ಸ್ವಲ್ಪ ಇದು ತಗೊಂಡನ ಕಾಣ್ತಾನೆ, ಯಾಕೋ ಇದು ಆಗಲ್ಲ ಕಾಣ್ತದೆ. ಯಾಕಣ್ಣ ಸ್ವಲ್ಪ ಮೈಕ್ ತಳಗಿಡಿದಿಲ್ಲ, ಸ್ವಲ್ಪ ಎತ್ತೋಣ ಮ್ಯಾಗ. ಅಲ್ಲ, ಮುಂಜಾನೆ ನಿಮ್ಮ ಜೋಡಿ ಕೊಟ್ಟ ಕಳಿಸ್ತೇನೆ, ನೀವೇನು ವಿಚಾರ ಮಾಡಬಾರ್ದು. ಮಾಡಾಕ ಹೊಡೆ ಒಂದು ಬೇಕಾದಂಗೆ ಬೀಳಲಿ. ಗಿರಣಿ ಬಿಡ್ಸಕ್ಕೆ ಹಚ್ತೇನೆ ಮುಂಜಾನೆ. ಗಿರಣಿ ಬಿಡ್ಸಕ್ಕೆ ಅಲ್ಲ ನೋಡಿ, ಗಿರಣಿ ಕಾಣ್ತಾನ. ಹೊಡೆ ಒಂದು ಹುಡುಗಿನಿ ನಿನ್ನ ದೀಪ ಹಚ್ಚಿ ಸಿಕ್ಕಳ ಹುಡುಗಿ ಮನಗಂಡ ಕಿಚ್ಚಿ ಹರಿತಿತ್ತ ಹರವೊಕ್ಕಿ ನೋಡಕ ಸ್ವಲ್ಪ ಅರ ಹುಚ್ಚಿ. ಕಣ ಏಸ್ ಮಾಡಿರಿ ರಗಡೆ ಹಿಡ್ದಾಳ. ಹಲ್ ಹಚ್ಚಿರೇನ್ರಿ? ಹಚ್ಚದ ಯಾಕೆ ಬಾಯ್ತಾರ ತೋರ್ಸೋ ನಾನು ಎಷ್ಟಲ್ಲಿದ್ದೀರಿ? ಒಂದೆರಡು ಅಲ್ಲಿಂದ ತೋರಪ್ಪ. ಈಗೀಗ ಪೋರ್ ಭಾಳ ದೊಡ್ಡದಾಗಿಲ್ಲ, ಯಾಕೆ ಟೆನ್ಷನ್ ತಗೋತಿ? ಹಲ್ ತೋರಿಸ್ರಿ. ತೋರ್ಸ ಸಾಕಾಗ್ಯದ ಬಿಡೋ ಮರಿ ಎಲ್ಲರಿಗೆ. ಹುಡುಗಿನಿ ನಿನ್ನ ದೀಪ ಹಚ್ಚಿ ಸಿಕ್ಕಳ ಹುಡುಗಿ ಮಣ್ಣಗಂಡ ಕಿಚ್ಚಿ ಹರಿತಿತ್ತೋ ಹರೆ ಹೋಗಿ ನೋಡಕ ಸ್ವಲ್ಪ ಅರ ಮುಚ್ಚಿ. ಯೂಟ್ಯೂಬ್ದಾಗ ನೋಡಿ ಲೈಕ್ ಆತ, ಈಕೆ ನಾಟಕ ಇದ್ದಲ್ಲಿ ತಿರುಗುದಾತ. ನಾಟಕ ಮಾಡುವ ಹುಡುಗಿಯ ಬೆನ್ನತ್ತಿ 50,000 ಸಾಲಾತ, 50,000 ಸಾಲಾತ. ಶ್ರಾವಣದಾಗ ಸತ್ತಾತ, ಹೆಣಬೆಲ್ಕ ಜೋಡಿಗೆ ಕೊಟ್ಟ ಬಂತ. ಸಿಕ್ಕಂಗ ಹುಡುಗಿ ಬೆಳದಿಂದ ಬನಶಂಕರಿ ಜಾತ್ಯಾಗ ಹೆಸರಾತ. ಕುಣತ ನೋಡಿ ಜನ ಕೂಗೊಡಿತ, ತೆಸ ಮೇಲೆ ಸಿಕ್ಕಂಗ ಹೂ ಬಿತ್ತ. ಸಂಗೀತ ಗಮ್ಮ ಸೌಂಡಿನೊಳಗ ಊರಿಗೆ ಊರ ತರು ಹಿಡಿತ. ನಿನ್ನ ಕುಣತ ನೋಡಿ ಜನ ಕೂಗೊಡಿತ, ತೆಸ ಮೇಲೆ ಸಿಕ್ಕಂಗ ಹೂ ಬಿತ್ತ. ಸಂಗೀತ ಗಮ್ಮ ಸೌಂಡಿನೊಳಗ ಊರಿಗೆ ಊರ ತರು ಹಿಡಿತ. ಎಪ್ಪನ ಪೀಸ ನೀ ಬಳ ನೈಸ
ಬರೋದ ಈಗ ನಂಗ ತಿಳಿತ ಎಬುಸೆಬುಸನುವಾಗ ಮಜ ಬಂತ ಹಲ್ಲಚ್ಚಿರೇನಂತ ಕೆಳಗಾತ ಸೊಟ್ಟ ಹೊಡೆದರ ಪಟ್ಟಂತ ಜಾಗ ಬರಕಾದ್ರೆ ಎಂದಂತ ಲಾಲಲ 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 ಲಾಲಲ. ನಿಮ್ಮ ಸ್ಮೈಲ್ ಸೂಪರ್ ಐತಿ. ಥ್ಯಾಂಕ್ ಯು. ಹಲ್ಲು ತಿಕ್ಕೋರ ನೀನ ನಿಮ್ಮ ಶರಣ ಹೇಳಪ್ಪ ಶರಣ ಲೈಟ್ ಹತ್ತಿದು ಮತ್ತೆ ಹತ್ತಿ ಆಯ್ತದ ಒಲಿ ಅವ್ರು ಹಚ್ಚಬೇಕು ಸದ್ದು ಹಚ್ಚಲಿಲ್ಲ ಅಂದ್ರೆ ನಡೀದಲ್ಲ ಕದ್ಲಿ. ಲೈಟ್ ಹತ್ತಿದು ನೀರು ಚಲೋ ಇತ್ತು ನಡಿ ನಾ ಗ್ಯಾಂಗ್ ಬರೋ ಹೊತ್ತಾಯ್ತು. ಹಾಂ ಜಾಸ್ಪ ನಮ್ಮ ಅಪ್ಪಗೆ ಆಮೇಲೆ ಕೊಡ್ತೀನಿ ಬರ್ರೋಗುನ್ ಹಂಗಂದೆ. ಹೇ 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 ಡೀಲಿ ಗಡೀಲೆ ಮಾಡ್ತಿದ್ರೆ ಲೈಫಿಲ್ಲ ರೌಡಿ ಸಂಬಲ್ಲ ಯಾರ್ಯಾರ್ದು ಆಗಲ್ಲ ರಕ್ತ ನೋಡ್ದೆ ನಾ ನಿದ್ದೆ ಮಾಡಲ್ಲ ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿಕೊಡಲ್ಲ ಊರಿನ ಜನ ಊರಿನ ಜನ ಓ ಜನ ಜನ ಯಾರನೆ ಬಣ ತುಮಿ ತುಮೇ ಸಣಂ ಮೇರೆ ಅಮರಾ तुम हो तुम ही तुम्हें सनम मेरे हमरा भूल न जाना दूर न जाना ओ जन जाना प्यार न बना तुम हो तुम ही तुम्हें सनम मेरे हमरा तुम हो तुम ही तुम्हें सनम मेरे हमरा. ಶಶಿಧರ, ನಾವು ಅಂದುಕೊಂಡಂತೆ ನಮ್ಮೆಲ್ಲ ಕೆಲಸ ಕಾರ್ಯಗಳು ನೆರವೇರುತ್ತಿದ್ದವು ತಾನೆ. ನೀವು ಇಂದು ಮಾಡಿದ ಸಾಹಸ ಕಾರ್ಯಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಹೌದು ದನಿ ಹೌದು, ಹೇಳಿ ಕೇಳಿ, ನಿಮಗೆ ವೈರಿ ಆಗಿರುವ ಆ ಶಿವರಾಯನನ್ನು ನಿಮ್ಮ ಮನೆಯವರಿಂದಲೇ ಹಾಲಿನಲ್ಲಿ ಸವನ್ನು ಬೆರೆಸಿ ಕುಡಿಸಿದರೆ ನಿಮ್ಮ ಸಾಹಸ ಚಮತ್ಕಾರಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಗೌಡ, ನಿಮ್ಮ ದರ್ಪಕ್ಕ ಬೆದರಿ ಬೆಂಡಾದ ಶಿವರಾಯ ಶಿವಭಕ್ತನಂತೆ ಅವನ ಕಾಡಿನ ದಾರಿ ಹಿಡಿದಾಗ ಸಾವು ಬದುಕಿನ ಮಧ್ಯದಲ್ಲಿ ಬಿದ್ದಿರುವ ಆ ಶಿವರಾಯ ಸತ್ತನೆಂದರೆ ಸುತ್ತ 10 ಹಳ್ಳಿಯಲ್ಲಿ ನನ್ನನ್ನು ತಲೆ ಎತ್ತಿ ನೋಡುವ ಗಂಡಸು ಯಾವನು ಇರುವುದಿಲ್ಲ. ಒಂದು ವೇಳೆ ನಿಮ್ಮ ದರ್ಪಕ್ಕೆ ಯಾವನಾದರೂ ಸರ್ಪವಾಗಿ ಎಡಿ ಎತ್ತಿ ನಿಂತರೆ ಅವನ ಅಂತ್ಯ ಆಡುವ ಕಾಲ ತೀರ ಹತ್ತಿರ ಬಂದಂತೆ. ಹಾಗೇನಾದರೂ ನಿಮ್ಮ ದರ್ಪ ಸಾಮ್ರಾಜ್ಯದಲ್ಲಿ ನಮ್ಮ ಪಾಟೀಲರಿಗೆ ಯಾವನಾಗಿ ಎದುರಾಗಿ ನಿಂತರೆ ಸುಂದರ ಕಾಂಡವದಿಂದ ಅವನನ್ನು ಬಿಗದಾಕಿ ಹಾಡು ಅಗಲದಲ್ಲಿ ಅವನ ರಕ್ತದ ಓಕಳಿ ಆಡಿಬಿಡುತ್ತೇನೆ. ಗುರುವೇ ಶಂಭುಲಿಂಗ ಗೌಡ್ರ, ನಾವೇ 4 ಮಂದಿ ರಾಮ ಲಕ್ಷ್ಮಣ ಭರತನಂತೆ ಹಿಂಗೆ ನಾವೇ 4 ನಮ್ಮ ನಿನ್ಯಾರು ಕೈ ಹಿಡಿತಾರ ಗೌಡ? ಹೌದು ಶಶಿಧರ, ಹೌದು. ಈ ನಿಮ್ಮ ಸಹಾಯ ಹಾಗೂ ನಿಮ್ಮ ದರ್ಪಕ್ಕೆ ಮೆಚ್ಚಿ ಈ ಪಟ್ಟಣದ ಪ್ರಾಧಿಕಾರ ಅಧ್ಯಕ್ಷ ಪಟ್ಟ ಸಿಕ್ಕಿದ್ದು. ಆದ್ರೂ ಒಂದು ಸೌಸೇರಿ ಗೌಡ್ರ, ಸಂಸೆಂಬ ಸಾಗರ ಹರಿಸಬೇಡ. ಈ ಪಾಟೀಲ ಮುಂದೆ ಎಂತ ಜಟಿಲ ಸಮಸ್ಯೆ ಇದ್ದರೂ ಎದುರಿಸ್ತಾನೆ. ಸೋಲನರಿಯದ ಈ ಪಾಟೀಲ ಎಂತ ಜಟಿಲ ಸಮಸ್ಯೆ ಇದ್ದರೂ ಎದುರಿಸ್ತಾನೆ. ಅದೇನಿಲ್ಲ, ಬೇಗ ಹೇಳು. ಶಿವರಾಯ ಸಾಯಲಿ ಉಳಿಯಲಿ ಅವನು ಅದ್ರ ಪ್ರಶ್ನೆನೇ ಇಲ್ಲ. ಆದ್ರ ಯಾಕಂದ್ರೆ ನಿಮ್ಮ ಮಗನೂ ಅಲ್ಲ, ನಿಮ್ಮ ಆಸ್ತಿಗೆ ಹಕ್ಕುದಾರನೂ ಅಲ್ಲ,
ಮುಂದೆ ಏನಾರೇ ಅಡ್ಡಿ ಆದ್ರೆ ಹೆಂಗ್ರಿ ಗೌಡ್ರ? ಏನಾಗುತ್ತೆ ಬೇಗ ಹೇಳು. ಏನಾಗ್ತೈತೆ ಅಂತ ಹೆಂಗ್ ಹೇಳ್ಬೇಕು ಶಿಶಿಧರ? ಮಕ್ಕಳಿಲ್ಲದ ಅವ್ರ ಅಣ್ಣಗ ಶಂಕರ ಗೌಡ್ಗ ತನ್ನ ಆಸ್ತಿಯನ್ನು ಅವನ ಹೆಸರಿಗೆ ಹಚ್ಚಿ ಬಿಟ್ರ ಮುಂದೇನು ಗೆಡಿಸಿ ಕರೀತದೇನೋ ಶಶಿಧರ? ಹೌದು ಹೌದು, ಇದು ಮಹತ್ವದ ಪ್ರಶ್ನೆನೂ ಹೌದು. ಹಾಗಂತ ನಾಳೆಗೆ ನಿಮ್ಮ ಅಣ್ಣನಿಂದಲೇ ಆಸ್ತಿ ಪತ್ರವನ್ನು ನಿಮ್ಮ ಹೆಸರಿಗೆ ಬರೆದಿಕೊಳ್ಳಲೇಬೇಕು. ಇಲ್ಲ ಅಂದ್ರೆ ಆ ಶಿವರಾಯನ ಮನಸ್ಸಿಗೆ ಸೋತು ಎಲ್ಲ ಆಸ್ತಿಯನ್ನು ನಿಮ್ಮ ಅಣ್ಣ ಅವನ ಹೆಸರಿಗೆ ಬರೆದು ಬಿಡುತ್ತಾನೆ. ಹೌದು ಶಶಿಧರ, ಹೌದು. ಸ್ನೇಹಿತರಿದ್ದರಿರಬೇಕು ನಿಮ್ಮಂತವ್ರು. ಇದು ಹೊಸ ಇತಿಹಾಸ ಬರಲು ಹೊಸ ದಾರಿಯೇ ಸರಿ. ನಮ್ಮ ಅಣ್ಣನ ಆಸ್ತಿ ನನ್ನ ಹೆಸರಿಗೆ ಆಗಿಬಿಟ್ಟರೆ ಈ ಸರ್ವ ಆಸ್ತಿಗೆ ನಾನೇ ಒಡೆಯಾಯೇ. ನಗ್ತಿರಲ್ಲ ಗೌಡ್ರೆ, ಖರೆ ಆದ್ರ ಶಿವರಾಯ ಈ ಕುತ್ತಿನ್ಯಾಗ ಉಳಿದು ಬದುಕಿ ಬಂದ್ರ ಮುಂದೆ ಇದಕ್ಕೆ ಅಡ್ಡಾದ್ರೆ ಹೆಂಗೋ ಗೌಡ? ನಮ್ಮ ಅಣ್ಣ ತಮ್ಮರ ಕಾರ್ಯದಲ್ಲಿ ಅವನು ಅಡ್ಡಿ ಆಗಲು ಬಂದರೆ ಅವನನ್ನು ಕತ್ತರಿಸಿ ಹಾಕಿಸಿ ಬಿಡುವೆ. ಅಂದ ನಿಮ್ಮ ಆಜ್ಞೆ ಆದರೆ ಎತ್ತು ಸುತ್ತು ಕಣ್ಣು ತೆಗೆದು ನೋಡುತ್ತದೆ ನನ್ನ ಕೈ ಒಳಗಿನ ಕತ್ತಿ. ಅವನ ಕತ್ತನ್ನೇ ತೆಗೆದು ಹಾಕಿ ಬಿಡುತ್ತೇನೆ, ನೋಡ್ತಾ ಇರಿ. ಸಂತೋಷ. ಬನ್ರಿ ಗೌಡ್ರೆ, ಇನ್ನು ಹೋಗುನು. ಬಂದ 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 ಸಿಡಿಗೊಂಡ, ಬಂದ 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 ಬೆಂಕಿಯ ಚಂದ. ಬಂದ 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 ಸಿಡಿಗೊಂಡ, ಬಂದ 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 ಬೆಂಕಿಯ ಚಂದ. ಅಣ್ಣ ಅಣ್ಣ, ಯಾರೋ ನಿಮ್ಮ ಅಣ್ಣ ಮೂರ್ಖ. ಯಾಕಣ್ಣ ಹೀಗೆ ಮಾತನಾಡುತ್ತಿರ್ವಿ? ನಾನು ನಿಮ್ಮ ತಮ್ಮ ಪಾಟೀಲ್. ಮುಚ್ಚ ಬಾಯಿನ. ಎಂದು ನೀನು ಶಿವರಾಯನಿಗೆ ಹಾಲಿನಲ್ಲಿ ವಿಷ ಬೆರೆಸಿ ಕುಡಿಸಿದೆಯೋ ಅಂದೇ ಸತ್ತು ಹೋಗಿದ್ದಾನೆ ಈ ನಿಮ್ಮ ಅಣ್ಣ. ಕ್ಷಮಿಸಣ್ಣ, ತಿಳಿದೇ ತಪ್ಪು ಮಾಡಿಬಿಟ್ಟಿದ್ದೇನೆ. ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ಅವನು ಈ ಮನೆಯ ಆಳ ಮಗನಲ್ಲ, ಸ್ವಂತ ನನ್ನ ತಮ್ಮ. ಅದಕ್ಕಿಂತ ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ನನ್ನ ಕ್ಷಮಿಸಣ್ಣ. ಪಾಟೀಲ, ಈ ನಿನ್ನ ಮಾತನ್ನು ನನಗೆ ನಂಬಲು ಆಗುತ್ತಿಲ್ಲ. ನಾನೆಷ್ಟೇ ಸತ್ಯವಾಗಿ ಹೇಳಿದರೂ ನಂಬುವುದೆಂದು ನನಗೆ ಚೆನ್ನಾಗಿ ಗೊತ್ತಿದೆ ಅಣ್ಣ. ಯಾಕಂದ್ರೆ ನನ್ನ ನಂಬಿಕೆ ಎಂಬುದು ಕಳೆದು ಹೋಗಿದೆ. ಹೌದು, ಆವಿಗೆ ಎಷ್ಟೇ ಹಾಲುಣಿಸಿದರು ಅದು ತನ್ನ ವಿಷ ಬಿಡುವುದಿಲ್ಲ ಎಂಬಂತೆ ನೀನು ಕೂಡ ಹಾಗೆ ಆ ಕಾಳಕೂಟ ವಿಷ ಸರ್ಪವಿದ್ದಂತೆ. ಆ ಹಾವಿನ ಹಲ್ಲು ಮುರಿದರೆ ವಿಷ ಹೇಗೆ ಹೋಗುತ್ತದೆಯೋ ಹಾಗೆ ನೀ ನನ್ನ ಹಲ್ಲನ್ನು ಮುರಿದು ಬಿಡೋಣ. ನಿನ್ನ ರೋಮ ರೋಮದಲ್ಲಿ ವಿಷ ತುಂಬಿಕೊಂಡಿರುವಾಗ ನಿನ್ನ ಹಲ್ಲು ಕಿತ್ತಿ ಏನು ಪ್ರಯೋಜನ? ನಿನ್ನ ಕ್ಷುಲ್ಲಕ ಬುದ್ಧಿ ಹೋಗಬೇಕಲ್ಲ, ಅದು ಸುಧಾರಣೆ ಆಗಲು ಸಾಧ್ಯವೇ? ಸಾಧ್ಯವಾಗುತ್ತದೆ ಅಣ್ಣ. ನಾನು ನೀನು ಆಳಿದಕ್ಕಿಂತ ಆಳಾಗಿ ನೀನು ಹೇಳಿದ ಮಾತನ್ನು ಕೇಳುತ್ತೇನೆ. ಆದರೆ ನೀನು ನನಗೆ ಒಂದು ಮಾತು ಕೊಡು. ಆ ಮಾತು ನೀನು ನಡೆಸಿಕೊಟ್ಟರೆ ಖಂಡಿತ ನಾನು ನಿನ್ನ ಮಾತನ್ನು ಮೀರುವುದಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಪಾಟೀಲ, ಈ ನಿನ್ನ ಮಾತು ಆ ಶಿವ ಮೆಚ್ಚುವನಿ ಮೆಚ್ಚದಿದ್ದರೆ ಇದೇ ನಿನ್ನ ಶಿವಲಿಂಗಕ್ಕೆ ನನ್ನ ಹಣೆಯನ್ನು ಹಚ್ಚಿ ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ. ಈಗಲಾದರೂ ನಮ್ಮಣ್ಣ. ಬೇಡ ತಮ್ಮ, ಬೇಡ. ಆ ಮಾತನಾಡಬೇಡ. ಅದೇನಿದೆ ಹೇಳೋ ತಮ್ಮ, ನಿನ್ನ ಮಾತು ನಾನು ನಡೆಸಿಕೊಡುತ್ತೇನೆ.
ಕೊಟ್ಟ ಮಾತಿಗೆ ನೀ ತಿರುಗಿ ಬಿದ್ದರೆ? ಪಾಟೀಲ, ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚುವನೇ ಆ ಪರಮಾತ್ಮ. ಅದೇನಿದೆ ಹೇಳುತ್ತಮ್ಮ ನಿನ್ನ ಮಾತು. ಒಂದು ವೇಳೆ ತಪ್ಪಿದರೆ ನಾನು ಈ ಪೊಲೀಸ್ ಪಾಟೀಲ್ ವಂಶದವನೇ ಅಲ್ಲ. ಹಾಗೇನಾದರೂ ತಪ್ಪಿದರೆ ನೀನೇ ನಿನ್ನ ಕೈಯಾರೆ ನನ್ನ ಶಿರವನ್ನು ಕತ್ತರಿಸಿ ಹಾಕಿ ಬಿಡು. ಇದು ನನ್ನ ಆರಾಧ್ಯ ದೈವ ಶಿವನ ಮೇಲಾನೆ. ಹಾಗಾದರೆ ನಿನ್ನ ಹೆಸರಿಗಿದ್ದ ಸರ್ವ ಪಾಲಿನ ಆಸ್ತಿ ನನ್ನ ಹೆಸರಿಗೆ ಬರೆದು ಪಾಟೀಲ, ಎಂಥ ಕಟ್ಟಪಣಿ ಮಾಡಿ ನನಗೆ ಮೋಸ ಬೆಸಗಿದೆಯೋ ಪಾಪಿ. ನೀ ಮನುಷ್ಯನಲ್ಲ, ರಾಕ್ಷಸ. ಹಾಗಾದರೆ ನಿನ್ನ ಶಿವ ಮೆಚ್ಚುವನೇ? ಬಾಯಿ ಮುಚ್ಚಲೇ ಕಚ್ಚ. ಮಾತು ಕೊಟ್ಟು ತಿರುಗಿ ಬೀಳಲು ಹುಚ್ಚನಲ್ಲ ಈ ಶಂಕರ ಗೌಡ. ಇವನು ಕೆಚ್ಚದ ವೀರರ ರಕ್ತಕ್ಕೆ ಜನಿಸಿದನೇ ವಿನಃ ಷಂಡರ ರಕ್ತಕ್ಕೆ ಜನಿಸಿಲ್ಲ ಈ ಗೌಡ. ನನ್ನ ಶಿವನ ಅಂತಃಕರಣ ಹೊಂದಿದ್ದರೆ ಈ 100 ಎಕರೆ ಏಕೋ 1000 ಎಕರೆ ಭೂಮಿಯನ್ನು ಗಳಿಸಬಲ್ಲೆ. ಹೇ ಪಾಟೀಲ, ಮೋಸದಿಂದ ನನ್ನಿಂದ ಮಾತು ತೆಗೆದುಕೊಂಡು ಶಿವರಾಯನನ್ನು ಬೀದಿ ಪಾಲು ಮಾಡಬೇಕೆಂದು ವಂಚ ಹಾಕಿದ ವಂಚಕ ನೀನು, ಕರುಣೆ ಇಲ್ಲದ ಕಟುಕ ನೀನು. ಅಣ್ಣ, ನನ್ನ ಎಲ್ಲ ಆಸ್ತಿ ನಿನಗೆ ಬರೆದು ಕೊಡುವೆ. ಆದರೆ ನಿನಗೊಂದು ಮಾತು ನೆನಪಿರಲಿ. ಯಾವ ಗಳಿಗೆಯಲ್ಲಿ ನೀನು ಶಿವರಾಯನಿಗೆ ಹಾಲಿನಲ್ಲಿ ವಿಷ ಬೆರೆಸಿದೆಯೋ, ಅದ್ಯಾವ ಗಳಿಗೆ ನೀ ಅವನಿಗೆ ಆಸ್ತಿ ಇಲ್ಲದಂತೆ ಮಾಡಿ ಹಚ್ಚಿದೆಯೋ, ಇದೆಲ್ಲ ನಶ್ವರ. ನನ್ನ ಮುಂದಿನ ಸರ್ವ ಆಸ್ತಿಗೆ ಅವನೇ ಈಶ್ವರ. ಅವನು ಮಾನವನಲ್ಲ, ಭೂಮಿಗೆ ಬಂದ ಭಗವಂತ. ಅವನೊಬ್ಬ ಅವತಾರ ಪುರುಷನಿದ್ದಾನೆ, ನೆನಪಿರಲಿ. ಶಂಕರಗೌಡ, ಮುಂದೆ ಮಾತು ಬೇಡ. ನಿನಗೆ ಆಸ್ತಿ ಬೇಕು, ನನಗೆ ಶಿಸ್ತು ಬೇಕು. ಬಾಣ್ತಾ ಸಹಿ ಹಾಕ್ತೀನಿ. ಮುಂದೆ ಆ ಶಿವನ ಮಹಿಮೆಯನ್ನು ಕಾದು ನೋಡೋಣ. ಹೋಗು ಹೋಗು ಹುಚ್ಚುಗೌಡ, ಹೋಗು. ನಿನಗೆಂತೂ ಅರ್ಥವಾಗಿತ್ತು ಈ ಪಾಟೀಲಿನ ಕುಟಿಲ ಕಾರಸ್ಥಾನ. ಬೀದಿಯಲ್ಲಿ ಬಿದ್ದ ಬಿಕಾರಿನ ತಂದು ಮನೆಯ ಮಗನನ್ನು ಮುದ್ದಿಸುವ ನಿನ್ನಂತ ಪೆದ್ದ ಈ ಜಗತ್ತಿನಲ್ಲೇ ಇಲ್ಲ. ನನ್ನ ದರ್ಪದ ಮುಂದೆ ನಿನ್ನ ಸರ್ಪಗಾವಲನಿಗೆ ಏನು ಮಾಡಲಿಕ್ಕೆ ಆಗುವುದೇ ಇಲ್ಲ. ನನ್ನ ಆಕ್ರೋಶದ ಅರಬಟ್ಟಕ್ಕೆ ನೀನು ಹೇಗೆ ಭೂಮಿಗೆ ಬಂದ ಭಗವಂತ ಆಗುತ್ತೀಯೋ ನೋಡಿ ನೋಡಿ ನಿನ್ನ ಗುರಿಯೊಬ್ಬದಿಂದ ಮನೆಯಿಂದ ಹೊರ ಹಾಕಿ ನಿನ್ನನ್ನು ಬೀದಿ ಪಾಲ ಮಾಡದಿದ್ದರೆ ನನ್ನ ಹೆಸರು KT ಪಾಟೀಲೇ ಅಲ್ಲ. ಮಾತಾಯಿ ಭುವನೇಶ್ವರಿ, ಈ ಭವತಾಪವನ್ನು ಕಳೆದು ಸಂಕಟದಿಂದ ಒದ್ದಾಡುತ್ತಿರುವ ನಮ್ಮ ಜೀವನಕ್ಕೆ ಬೆಳಕನ್ನು ನೀಡು ತಾಯಿ. ಅದಲ್ಲದೆ ಈ ಪಾಟೀಲಿನ ವೈರತ್ವವನ್ನು ಕಡಿಮೆ ಮಾಡಿ ಈ ನನ್ನ ಮನೆ ಸಮೃದ್ಧಿಯಾಗುವಂತೆ ಮಾಡು ತಾಯಿ, ಸಮೃದ್ಧಿಯಾಗುವಂತೆ ಮಾಡು. ಅಮ್ಮ, ಚಿಕ್ಕಮ್ಮ, ನಿನ್ನ ಸೊಸೆ ಮಗ ಬಂದಿದ್ದಾರೆ ನೋಡಮ್ಮ. ಶಿವರಾಯ, ಬಾ ಶಿವರಾಯ, ಚೆನ್ನಾಗಿದ್ದೀಯಪ್ಪ. ನಾನು ಹಾಲಲ್ಲಿ ವಿಷ ಹಾಕಿದ್ರು ಕೂಡ ನೀನು ಆರಾಮಾಗಿದ್ದೆ, ನನಗೆ ಅಷ್ಟೇ ಸಾಕು. ಮಗು, ದಯವಿಟ್ಟು ದಯವಿಟ್ಟು ಈ ಪಾಪಿ ತಾಯಿಯನ್ನು ಕ್ಷಮಿಸ್ಬಿಡಪ್ಪ, ಅಂತ ಮಾತಾಡತ್ತೆ ಅಮ್ಮ. ಪ್ರೇಮ, ನೀನಾದರೂ ಹೇಳು ನನ್ನ ತಾಯಿಗೆ. ಹೌದು ಅತ್ತೆಯವರೇ, ನಿಮ್ಮ ಮಗ ಈಗ ಆರಾಮಾಗಿದ್ದಾನೆ. ನಿಮ್ಮ ಮೇಲೆ ಯಾವ ಕೋಪವೂ ಇಲ್ಲ ಅವರಿಗೆ. ಆಯ್ತಮ್ಮ, ಇರ್ಲಿ. ನಿಮ್ಮಿಬ್ಬರಿಗೂ ಹೊಟ್ಟೆ ಹಸಿವಾಗಿರ್ಬೇಕು. ಮೊದಲು ಊಟ ಮಾಡುವ್ರೆ ಅಂತ ಕುಳಿತುಕೊಳ್ಳಿ.
ಅಪ್ಪನವರ ಬಂದ ನಂತರ ನಾನು ಊಟ ಮಾಡುತ್ತೇನೆ. 4-5 ದಿನದಿಂದ ಕುರಿ ದೊಡ್ಡಿನೇ ನೋಡಿಲ್ಲ. ನಾನು ಕುರಿ ಮರಿಗಳನ್ನು ನೋಡಿಕೊಂಡು ಬರುತ್ತೇನೆ. ಮೋಡಿ ಮಾಡಿದೆ ಮನಸ್ಸೇ ಮಾಯವಾಗಿದೆ. ನನ್ನ ಮನಸ್ಸು ನಿನ್ನದು, ನಿನ್ನ ಕನಸು ನನ್ನದು. ಗಾಳಿಗಿಂತ ಮನಸ್ಸಿನ ವೇಗಕ್ಕಿಂತ ನನ್ನ ಉಸಿರಲ್ಲಿ ನೀನು ಸೇರಿ ಹೋದೆ. ಈ ಗಾನದ ಗೊಂಗಿನಲ್ಲಿ ಏನೋ ಇದೆ, la 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 la. ಏನ್ರಿ ಬರ್ರಪ್ಪ, ನನ್ನ ಕೈಯಾರೆ ಕೈ ತುತ್ತು ಊಟ ಮಾಡಿದ್ರಂತೆ. ಅತ್ತೆಯವ್ರೆ, ಹೇಳವ ನಿಮ್ ಕೈಯಾರೆ ತುತ್ತು ತಿಂದು ನಿಮ್ಮ ಮಗ ನೋಡ್ರಿ ಹೆಂಗಾಗಿದ್ದಾನೆ. ನಮ್ ಕೈ ತುತ್ತನೆ ಹಂಗೆ ಜಾದು ಐತೆವ. ನಿನ್ಗೊಂದಿಟ್ಟು ತಿನ್ನಿಸ್ತೀನಿ ಬಾ. ಗಿರ್ಸಾಗ್ರ ಎಮ್ಮೆ ತಿನ್ನಿಸ್ತೀನಿ, ಸಾ ಹೊಡೆದ್ಬಿಟ್ಟಿನಿ. ನೀನು ಊಟ ಮಾಡುವುದನ್ನು ಯಾಕಣ್ಣ? ನಾನು ಊಟ ಮಾಡುವುದಕ್ಕೂ ಯಾಕಣ್ಣ? ಈಗ ನೀನುಣ್ಣುವ ಅನ್ನ ನಂದು, ಕೈ ಬಿಡೋ ತುತ್ತನ್ನು. ಯಾಕಣ್ಣ? ನಿನ್ನ ಮನೆ ಅನ್ನಕ್ಕೂ ನಾನು ಊಟ ಮಾಡುವುದಿತ್ತು. ಏನಾಗಿತ್ತೀಗ? ನನ್ನ ತಾಯಿ ನೀಡಿದ ಪ್ರಸಾದ ಊಟ ಅದಕ್ಕೆ ಬಿಟ್ಟು ಹೇಳಬಾರದು. ಶಿವರಾಯ, ನೀ ನಿಂತನೆಲ್ಲ ನಂದು, ನೀ ತೊಟ್ಟ ಬಟ್ಟೆ ನಂದು, ನೀ ಉಣ್ಣುವ ಅನ್ನ ನಂದು. ಈ ಎಲ್ಲ ನನ್ನ ಅಧೀನವಾಗಿದ್ರು ಮತ್ತೆ ಉಣ್ಣ ಹತ್ತಿದ್ಯಾ ಮಗನೇ? ಕೈ ಬಿಡೋ ತುತ್ತನ್ನು. ನಾನಾವ ನಿನಗೆ ಚಿಕ್ಕಪ್ಪಲೇ ಬೇಕಪ್ಪ. ಎಲ್ಲೋ ನೀ ಹಾದರದ ಕೂಸಾಗಿ ಹುಟ್ಟಿ ನನ್ನ ಕುರಿ ಹತ್ತಿರ ಬಿಸಾಕಿ ಹೋದ ಪರದೇಸಿ ಕೂಸು ನೀನಾಗಿರುವಾಗ ನಾನಾವ ನಿನಗೆ ಚಿಕ್ಕಪ್ಪಲೇ ಬೇಕಪ್ಪ. ಮರ್ಯಾದೆಯಿಂದ ನೀವಿಬ್ಬರು ನನ್ನ ಮನೆಯಿಂದ ತೊಲಗದಿದ್ದರೆ ನಿಮ್ಮ ಪ್ರಾಣ ಹಾರುತ್ತಲೇ ಸೋಳೆ ಮಗನೇ. ಹಾದರದ ಮಗನೆಂದು ಅರಿವಿಲ್ಲದ ಮಾತನಾಡಿದೆಯಾ ಮೂರ್ಖ? ಸೂಳೆ ಮಗನೆಂದು ನಿನ್ನ ಸದ್ದು ನನ್ನ ಎದೆಗೆ ಬಂದು ಒದ್ದಾಗ ನಿನ್ನನ್ನು ಕೂತಿಕೊಳ್ಳು ಎಂದು ಅಂತ
ಆದರೆ ಕೌರವರು ಹಾಕಿದ ಅನ್ನದ ಋಣ ಭೀಷ್ಮನ ಪರಿತಪ್ಪಿಸದಂತೆ ನಿನ್ನದ ಅನ್ನದ ಋಣ ನನ್ನನ್ನು ತಡೆಯುತ್ತದೆ. ನನ್ನದೇ ಬೇರೆ ಯಾರಾದರೂ ಮಾತನಾಡಿದ್ದರೆ ಇಷ್ಟೊತ್ತಿಗೆ ಅವರೆಲ್ಲ ಗಂಟಲನ್ನು ಹರಿದು ರಕ್ತ ಘಟ ಘಟ ಘಟನೆ ಕುಡಿದು ಬಿಡುತ್ತಿದ್ದೆ. ಮೊದಲು ನೀ ಮಾಡಿದ ಹಲ್ಕ ಕೆಲಸಕ್ಕೆ ಉತ್ತರ ಕೊಡು ನನಗೆ. ಏನ್ರಿ ನೀವು ಮಾತಾಡ್ತಾ ಇರೋದು? ಪತಿಗೆ ಎದುರು ಉತ್ತರ ಕೊಡಬಾರ್ದು ಅಂತ ಇದುವರೆಗೂ ಸುಮ್ಮನಿದ್ರು ಕೂಡ ನಿಮ್ಮ ಹಗೆತನವೇ ಹೆಚ್ಚಾಗುತ್ತಿದೆ ಅಂತ ತಪ್ಪಾದ್ರೆ ಏನ್ ಮಾಡ್ತಾನ್ರಿ ನನ್ನ ಮಗ ಶಿವರಾಯ? ನಿನ್ನೆ ರಾತ್ರಿ 25 ಕುರಿಗಳನ್ನು ಕಳ್ಳರ ಕರೆಸಿ ಗುಪ್ತವಾಗಿ ಮರಿದ್ದಾನೆ ಈ ನಿನ್ನ ಕಳ್ಳ. ಏನು 4-5 ದಿನದಿಂದ ಕುರಿ ದೊಡ್ಡಿ ನೋಡದ ಈ ಶಿವರಾಯ ಕುರಿ ಮಾರುವನೆ? ಅಮ್ಮ, ನಿನ್ನ ಗಂಡ ಸುಳ್ಳು ಕತೆ ಕಟ್ಟುತ್ತಿದ್ದಾನೆ. ಮೋಸದಿಂದ ನನ್ನನ್ನು ಮನೆಯಿಂದ ಹೊರಗೆ ಹಾಕಬೇಕೆಂದು ಸಂತು ರೂಪಿಸುತ್ತಿದ್ದಾನೆ. ಏಕೆ ಸುಳ್ಳು ಹೇಳುತ್ತಿರುವೆ? ಬೆಳಗಿನ ಜಾವಕ್ಕೆ ಲಾರಿಯನ್ನು ತರಿಸಿ ಕುರಿಗಳನ್ನು ಏರಿಸಿದ್ದಲ್ಲದೆ ನಾನೇ ಕಣ್ಣಾರೆ ಕಂಡಿದ್ದೇನೆ. ಅಮ್ಮವರೇ, ಇವನ ಮಾತನ್ನು ನಂಬಬೇಡರಿ. ಹಾಗಾದರೆ ನೀನು ತಂದ ರಕ್ತಕ್ಕೆ ಹೊಟ್ಟಿಲ್ಲವಂತ ಕಾಣುತ್ತದೆ. ಏನಡೆ ಗೌಡರು ಚೂಬುಟ್ಟನ ಬಗಳು ನಾಯಿ. ಆ ನಾಯಿ ನೀಯತ್ತು ಕೂಡ ನಿನ್ನಲ್ಲಿಲ್ಲಲ್ಲ. ಇಲ್ಲವೆಂದರೆ ಈಗಲೇ ನಿನ್ನನ್ನು ಕಂಬಕ್ಕೆ ಕಟ್ಟಿ ಹಾಕಬೇಕಾಗುತ್ತದೆ. ಕರಿಯ ಮರಿಯ ಬೇಗನೆ ಕಟ್ಟಿ ಹಾಕಲೇ ಇವನನ್ನು. ಯಾರಾದರೂ ನನ್ನನ್ನು ಮೈ ಮುಟ್ಟಲು ಬಂದರೆ ಒಬ್ಬೊಬ್ಬರ ರುಂಡವನ್ನು ಕತ್ತರಿಸಿ ಹಾಕಿ ಬಿಡುತ್ತೇನೆ. ಬೇಡಪ್ಪ, ಹಿಂದಕ್ಕೆ ಸರ್ಕೊಳ್ರು, ಇಲ್ಲವಾದ್ರೆ ಅವರು ನಿನ್ನನ್ನು ಕೊಚ್ಚಿ ಹಾಕ್ಬಿಡ್ತಾರೆ. ಬಿಡ್ರ ಅವರನ್ನು. ಹಾಗಾದ್ರೆ ಒಪ್ಪಿಕೋದಕ್ಕೆ ನೀವೆಲ್ಲ ಹೋಗ್ರು. ಸ್ವಾಮಿ, ಇವರು ಸುಳ್ಳಿನ ಸಂಚಿ ಹಾಕಿ ನಮ್ಮನ್ನ ನಾಶ ಮಾಡ್ಬೇಕಂತ ಇದ್ದಾರೆ. ನೋಡಿ, ನಾವಿಲ್ಲಿಂದ ಹೋಗೋದೇ ಲೇಸು. ನೋಡಿ ಸ್ವಾಮಿ, ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ನನ್ಗೆ ಗತಿ ಯಾರು ಸ್ವಾಮಿ? ಎಂತವ್ರು ಅಳಬೇಡ ಪ್ರೇಮ, ಅಳಬೇಡ. ಎಂತವ್ರು ಕೂಡಿಕೊಂಡು ಎಂತ ಕತೆ ಕಟ್ಟಿದರು, ಅದಕ್ಕೆ ಭಗವಂತ ಮೆಚ್ಚಬೇಕಲ್ಲ. ನಿನ್ನ ಕಟ್ಟುಕತೆ ನನಗೆ ಬೇಕಾಗಿಲ್ಲ. ನೀನೇತ್ತಿನ ಗಂಡಸಾಗಿದ್ದರೆ ನನ್ನ ಕುರಿ ತಂದು ಕೊಡಬೇಕು ಒಂದು, ಇಲ್ಲ ಈ ಮನೆಯಿಂದ ಹೊರ ಹೋಗಬೇಕು ಒಂದು. ಹೋಗ್ತೀನಣ್ಣ, ಹೋಗುತ್ತೇನೆ. ನಿನಗೆ ನಾನು ಬೇಡವೆಂದಾದರೆ ನಾನು ಇಲ್ಲಿದ್ದು ಏನು ಮಾಡುವುದು? ಆದರೆ ಕುರಿ ಮಾರಿದ ಕಳ್ಳ ಇವನೊಂದು ಅನ್ನು ಬೇಡ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಿನ್ನ ಬಣ್ಣದ ಮಾತು ನನಗೆ ಬೇಕಾಗಿಲ್ಲ. ಎಂದು ನೀ ಪಂಚಾಯತಿಯಲ್ಲಿ ಇವಳ ಕೈ ಹಿಡಿದುಕೊಂಡು ನನ್ನ ಎದುರು ಹಾಕಿಕೊಂಡು ಬದಲಿಕೆ ಹತ್ತಿದೆಯೋ ಅಂದ ನಿನ್ನ ಮುಖ ನೋಡಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ. ನಿನ್ನ ವಿಧಿಯಿಂದ ನನ್ನ ಪುತ್ರ ಸಂತಾನ ನಿಶಬ್ದವಾಗಿದೆ. ಅದಕ್ಕಾಗಿ ನೀವು ಮೊದಲು ದಾಟಿರಿ ಇಲ್ಲಿಂದ. ಪುತ್ರ ಸಂತಾನ ನನ್ನ ವಿಧಿಗೆ ಕಾರಣವಾಗಿ ನಿಂತಿದೆಯಾ? ಅಮ್ಮ ಗೌರಮ್ಮ, ನನ್ನನ್ನು ಕ್ಷಮಿಸು ತಾಯಿ. ಈ ನಿಮ್ಮ ಆಳು ಮಗನನ್ನು ಅಲ್ಲ ನಿಮ್ಮ ಈ ಸಾಕು ಮಗನನ್ನು ನಿಮ್ಮಿಂದ ಈಗ ದೂರ ಹೋಗುತ್ತಿದ್ದೇನೆ ತಾಯಿ. ಈ ನಿಮ್ಮ ಪುತ್ರ ಸಂತಾನದಿಂದ ಈ ಗೌಡರ ಸಾಮ್ರಾಜ್ಯಕ್ಕೆ ದೊರೆ ಮಾಡಿಸಲಿ. ನಾನು ಹೋಗಿ ಬರುತ್ತೇನೆ ತಾಯಿ. ನನಗೆ ಆಶೀರ್ವಾದ. ಎದ್ದೇಳು ಕಂದ, ಎದ್ದೇಳು. ಈ ಪಾಟೀಲರ ಕಟ್ಟ ಆಜ್ಞೆಗೆ ನಾನು ಸಿಲುಕಿ ನಿನಗೆ ಆಶೀರ್ವಾದ ಮಾಡುವ ಫಲವನ್ನೇ ಕಳೆದುಕೊಂಡ್ಬಿಟ್ಟೆ. ಹೋಗಿ ಹೊಟ್ಟೋಗಿ ಎಲ್ಲಾದ್ರೂ ನೆಮ್ಮದಿಯಾದ ಜೀವನವನ್ನು ನಡೆಸ್ಕೊಳ್ಳಿ. ಗೌರಿ, ಸರಿಯಿಂದಕ್ಕೆ ಅವನ ಸ್ಪರ್ಶ ಒಳ್ಳೆಯದಲ್ಲ. ಅಮ್ಮ ತಾಯಿ ಗೌರಮ್ಮ, ನನ್ನೊಂದು ಮಾತು ನಡೆಸಿಕೊಡುತ್ತೀಯಾ ತಾಯಿ? ನನ್ನ ತಂದೆ ಶಂಕರಗೌಡರನ್ನು ಜೋಪಾನ ಮಾಡುವ ಭಾರ ನಿನ್ನದಮ್ಮ, ನಿನ್ನದು. ನಾನಿನ್ನು ಬರುತ್ತೇನೆ. ಬಾ ಪ್ರೇಮ, ಎಲ್ಲಾದರೂ ದೂರ ಹೋಗಿ. ನಗುತ್ತೈತೆ ಜೀವ ಇಲ್ಲಿ, ನಗುತ್ತೈತೆ ದೈವ ಅಲ್ಲಿ.
ಅಳುತ್ತೈತೆ ಜೀವ ಎಲ್ಲಿ ವಿಧಿಯಾಟ ಕಂಡೋರ್ಯಾರು ಮಾನವ ಓ ವಿಧಿಯಾಟ ಕಂಡೋರ್ಯಾರು ಮಾನವ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಎಲ್ಲಿ ನಗುತ್ತೈತೆ ದೈವ ಅಲ್ಲಿ ನಡಿ ಒಳಗೆ. ಹಸನಾದ ಹಾಲು ಮುನಿಸ್ಕೊಟ್ಟೆ ಹಂಗೆ ಕಡತಂಕೆ ಗೋಳು ವಿಧಿಯೇ ವಿಧಿಯೇ ವಿಧಿಯಾಟ ಕಂಡೋರ್ಯಾರ ಮಾನವ ಓ ವಿಧಿಯಾಟ ಕಂಡೋರ್ಯಾರ ಮಾನವ. ಈ ಅಖಂಡೇಶ್ವರ ಗಂಗಾಧರನೇ, ಜಗತ್ತಿಗೆ ಅನ್ನ ಹಾಕುವ ಒಡೆಯ ನೀನಾಗಿರುವಾಗ ಕೇವಲ ಒಂದು ತುತ್ತು ಆ ತುತ್ತು ಅನ್ನಕ್ಕಾಗಿ ಆ ಪಾಟೀಲ ನನ್ನನ್ನು ಮನೆಯಿಂದ ಒಟ್ಟು ಹೊರಗೆ ಹಾಕಿದ ನನ್ನ ತಂದೆ ಹೇಗೆ ಸಹಿಸಲಿ ಇದನ್ನು ಹೇಗೆ ಸಹಿಸಲಿ? ಹೇಳು ಮಳೆರಾಯ, ಹೇಳು. ಈ ವಿಷಯವನ್ನು ನನ್ನ ತಂದೆಗೆ ಶಿವಭಕ್ತನಾದ ನನ್ನ ತಂದೆಗೆ ಗೊತ್ತಾದರೆ ಹೇಗೆ ಸಹಿಸುತ್ತಾನೆ ತಂದೆ, ಹೇಗೆ ಸಹಿಸುತ್ತಾನೆ? ಅಳಬೇಡಿ ಸ್ವಾಮಿ, ಅಳಬೇಡಿ. ನೋಡಿ, ದೇವರಂತಿರುವ ಶ್ರೀರಾಮಚಂದ್ರನು ವನವಾಸವನ್ನು ಅನುಭವಿಸಿಲ್ಲವೇ? ಅಷ್ಟೇ ಅಲ್ಲ, ಪಾಂಡವರು ಕೂಡ ವನವಾಸವನ್ನು ಅನುಭವಿಸಿಕೊಂಡಿಲ್ಲ. ನೋಡಿ, ನಾವು ನರಮಾನವರು, ನಮ್ಮ ಚರಿತ್ರೆ ಸಾಕಷ್ಟಿದೆ. ನೀವು ಅಳಬೇಡಿ ಸ್ವಾಮಿ, ಅಳಬೇಡಿ. ಹೌದು ಪ್ರೇಮ, ಹೌದು ಪ್ರೇಮ. ನಮ್ಮನ್ನು ಆತ್ತು ಕರೆದರು ಯಾರು ಎತ್ತಿಕೊಳ್ಳರು ಈ ಜಗದ ಜನರು? ಎಲ್ಲವೂ ಪಾಟೀಲನ ಆಜ್ಞೆ ಆಗಿರುವಾಗ ನಾವು ಎಲ್ಲಾದರೂ ಹೋಗಿ ಗುಡಿಸಲ ಕಟ್ಟಿಕೊಳ್ಳೋಣ. ಮುಂದೆ ನೋಡುವಂತೆ ಆ ಪಾಟೀಲ ಚರಿತ್ರೆಯನ್ನು. ಬನ್ನಿ ಸ್ವಾಮಿ, ನಾವಿನ್ನು ಹೊರಡೋಣ. ಲೋಕದಲ್ಲಿ ಕಥೆಗಳು ಬೆರೆತಂತ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬಂದಿಲ್ಲ, ಅದು ಹೀಗೆ ಹೊಳ್ಳಾಡಿದ್ರು ಕಣ್ಣ ಮುಗಿಲ್ಲ. ಮಧ್ಯರಾತ್ರಿ ಯಾಕೋ ಏನೋ ನಿದ್ದೆ ಬಂದಿಲ್ಲ, ಅದು ಹೀಗೆ ಹೊಳ್ಳಾಡಿದ್ರು ಕಣ್ಣ ಮುಗಿಲ್ಲ. ಚುಂಚುಮಂತತಿ ನಂಗೆ ಸಿಗದಂಗಾಗ್ತತಿ, ಚುಂಚುಮಂತತಿ ನಂಗೆ ಸಿಗದಂಗಾಗ್ತತಿ. ಎಂದರಲ್ಲಿ ಯಾಕೆ ಅಷ್ಟದರಲ್ಲಿ ಅವ್ವ ಎಂತ ಕಾಲ ಬಂತ್ರಿ ಅಂತೀನಿ. ಅಲ್ರಿ, ನಮ್ಮಂತ ಹಿರಿಯದುಡಿಗೆ ಹಾದಿ ಹಿಡಿದು ಹೊಂಟ್ರ ಸಾಕು, ಒಂದ್ ಕಲ್ಲ ಹೋಗಿತೈತಿ, ಒಂದ್ ಸಿಳ್ಳ ಹೊಡಿತೈತಿ. ಅವನು ಸಾಕಾಗ್ ಬಿಡತ್ರಿ. ಇವತ್ತು ಏನಾರ ಯಾಕೆ ಹೋಲಕ್ಕ ನಮ್ಮ ಅಪ್ಪ ಬರ್ಲಿ, ನನ್ನ ಲಗ್ನ ಮಾಡ್ತಾ ಇಲ್ಲ ನಾನು ಕೇಳೇ ಬಿಡ್ತೀನಿ. ಏನವ ನನ್ನ ಮಗಳ ಮಲ್ಲು, ಮನೆ ಕೆಲಸ ಮಾಡೋದು ಬಿಟ್ಟು ಇಂಥ ಬುಡ್ಕರಂತ ಅಂಗಿ ಹಾಕೊಂಡು ಮಂಗ್ಯಾನ ಗತಿ ಹಿಂಗ್ಯಾಕೆ ನಿಂತೀವ? ನೀನು ಮಂದಿ ಮಾರಿ ನೋಡ್ಕೊತ ಏ ಅಪ್ಪ, ನೀನ ಹೊಡೆದ್ರ ಹೊಡೆದಿ ಇಲ್ಲ. ಯಾಕೆ ಬೇ ನಿನಗೆ ಸಂಶಯ ಇದ್ರ ಇಲ್ಲಿ ಮುಂದಕ್ಕಿತ್ತವ್ರನ್ನ ಕೇಳು, ಈ ನಮ್ಮ ಚಂದಾಸ ಮಾವನ ಕೇಳು, ನಿನಗೆ ಸಂಶಯ ಇದ್ರ. ಹಂಗಾದ್ರೆ ನೀನು ಹೊಡೆದಿಯ ಇಲ್ಲ? ಹೌದಂತ ಮುಂಡೆ ನನ್ನ ಮಗ ಹೇಳ್ಯಾನವ, ಅಯ್ಯವ್ವ ನನ್ನ ಮಗಳ ಮಲ್ಲು. ಅಯ್ಯಯ್ಯೋ ಅಪ್ಪ, ಮತ್ತೆ ಇನ್ನ ಹೊಡೆದಿಲ್ಲ ನೀ ನನ್ನ. ಇಲ್ಲ ಅವ್ವ ಬೇ, ಎಷ್ಟು ಸಾರಿ ಹೇಳವ್ವ ನಿನಗ ಅಂತೀನಿ ನಾನು. ಮತ್ ನಾನು ಯಾರು ಹೊಡೆದಾರ? ನಿಮ್ಮ ಮೌ ಹೊಡೆದಾಳ ಬೇ. ಮತ್ ನೀನು? ನಾ ಬರೇ ಹುಟ್ಸಿದಾವ. ತೂ ನಿನ್ನ ನಾಚಿಗೆ ಬರಲ್ಲ ನಿನ್ ಜನ್ಮಕ್ಕ. ಯವ್ವ ಯಾಕೆ ಬೇ ಹಿಂಗ್ಯಾಕೆ ಈ ಸಿಟಿಗೆ ಯಾಕೆ ಬಂದ್ಯವ್ವ? ಗಜ್ಮಾ ಹೊಡೆದು ನಿನ್ನ ಜೆರಾಕ್ಸ್ ತೆಗದೀನಿ. ಅಲ್ಲ ಯಪ್ಪ, ವಯಸ್ಸಿಗೆ ಬಂದ ಹುಡುಗಿ, ಕೊಳ್ಳಾಗ ತಾಳಿಲ್ಲ, ಕೈಯಾಗ ಹಸಿರು ಬಳಿ ಇಲ್ಲ, ಸ್ವಲ್ಪ ಲಗ್ನ ಮಾಡ್ಬೇಕಂತ ಕಬ್ರಿಗೆ ಐತೆ ಇಲ್ಲ ನಿನಗೆ. ಯವ್ವ ಮಗಳ, ವಯಸ್ಸು ಅನ್ನೋದು ಭಾಳ ಮಂಗ್ಯಾನ್ಗತೆ ಜಿಗದೆ ಆಡ್ತೈತಿ. ಆದರೂ ಒಂಜರ
ಮುಂದಕ್ಕೆ ಬರುವಂಗೆ ಮಾಡ್ಕೋಬೇಡವ ಮಲ್ಲು. ಈಗ ನನಗೇನು ಮಾಡಂದೇವ ಬಾಸಿಂಗ್ ಬಿಗಿಯಬೇಕಾ? ಅವ ಹಸ್ತ್ ಕೂತಾನೀಗ ಗಿರ್ನಿ ಸಿದ್ದೆ. ಯಪ್ಪ ನನಗೆ ಸಿಟ್ಟು ಬರಬಾರ್ದು ಬಂತಂದ್ರ ಮುಂದಕ್ಕೆ ಬರ್ಸ್ಕೊತೀನಿ ಹಿಂದಕ್ಕೆ ಬರ್ಸ್ಕೊತೀನಿ ನೋಡು ಮತ್ತೆ ಹೇಳಕ್ಕಂತೀನಿ. ಯವ್ವ ಹಂಗೇನ್ರಿ ಮಾಡ್ಕೊಂಡ್ ಗಿಡ್ಕೊಂದೇವು ಯವ್ವ. ಯಪ್ಪ ನೀ ತರಿಸ್ಬೇಡ ನನಗೆ ವಾಂತಿ, ನನಗೆ ಹಿಡತಿ ಈಗ ಬರಾಂತಿ. ನೀ ಏನ್ರ ನಾಳೆ ಗಂಡು ನೋಡ್ಲಿಕ್ಕಂದ್ರ ಆಕೈತಿ ಕ್ರಾಂತಿ. ಯವ್ವ ಮಗಳ ಮಲ್ಲು ಗಂಡ ಅಂದ ಕೂಡಲೇ ಸುರಿಸ್ ಬ್ಯಾಣಿ ಜಲ್ಲು. ಮಗಳು ನೋಡ್ರಿ ಗಂಡ ಅಂದ ಕೂಡಲೇ ಎಷ್ಟು ಕಬರಾರ್ ನಿತ್ತಾಳ. ನಡೀನ ಸಾಕ್ಯವ ನಿನ್ನ ಬಾಸಿಂಗ್ ಬಿಗಿತೀನಿ ಅತ್ತ. ನಡೀನ ಮನೆಗೆ ಹೋಗೋನು. ಹೆಂಗ್ ಮಾಡ್ಲಿ ಯಪ್ಪ ನಾ ಯಾರ ಕೈ ಹಿಡಿಲಿ? ಬರ್ತಾನ ನಿಂದ್ರ ಶಾಣೆ. ಹುಟ್ಟಿದ ಊರಿಗೆ ಬಾದರ ನನ್ನ ಕಟ್ಟಿ ಬಡಿತಾರ, ಸತ್ಯ ಮನೆಗೆ ಹೋಗಿ ನೆಟ್ಟದ ಮಾಡತಿ ಸಂಸಾರ. ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗೆ ನನ್ನ ದೂರ, ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗೆ ನನ್ನ ದೂರ. ಕನಸಿನ್ಯಾಗ ಕರದಂಗ ಕೈತಿ ಆ ನನ್ನ ಗೆಳೆಯಾರ, ಆ ನನ್ನ ಗೆಳೆಯಾರ. ನೀ ಹೆಂಗ ಚಿಂತೆ ಮಾಡ್ಕೋತ ಕೂತ್ರ ಇದು ಕೂತವ್ರು ಯಾರು ನೋಡುವುದಿಲ್ಲ, ನಾನೇ ನೋಡ್ಬೇಕು. ನಿನ್ನ ಯೌವನದ ಶಾಂತಿ ಮುಗಿದು ಹೋಗೈತಿ ಮಲ್ಲು. ಹಕ್ಕಿರ ಹೋಗ ಇನ್ಯಾಕ ಸುಗ ನಿಂಗ ಎಲ್ಲೋ ಕೊಟ್ಟಿನ ಜಾಗ. ಕರ್ನಾಟಕ ಹಗ್ಗ ಬಿಟ್ಟಾದಿ ಇಳಿಬ್ಯಾಡ ರಾಗ ಕೆಟ್ಟದಿ ಕರ್ನಾಟಕ ಹಗ್ಗ. ಹಕ್ಕಿರ ಹೋಗ ಇನ್ಯಾಕ ಸುಗ ನಿಂಗ ಎಲ್ಲೋ ಕೊಟ್ಟಿನ ಜಾಗ. ಕರ್ನಾಟಕ ಹಗ್ಗ ಬಿಟ್ಟಾದಿ ಇಳಿಬ್ಯಾಡ ರಾಗ. ಅಂತಿಗಂತ ಕೂಡ್ಸೋ ದೇವ್ರು ಇನ್ನೂ ಜೀವಂತವಾಗಿರೋ ಇವಳ್ದು ಯಾಕೆ ಮುಗಿತದಲ್ಲಿ ಸಂತಿ. ಬರ್ರಿಯಪ್ಪ ಬಡಕ್ ಬಾಯಿ ಬಕಾಸಿರ್ಗಳ. ಈ ಸಿದ್ಧಗಂತ್ರ ಬುದ್ಧಿಲ್ಲ, ಈ ಶರಣಗಂತ್ರ ಕರುಣನೇ ಇಲ್ಲ. ಹಂಗ್ಯಾಕೆ ಹೇಳ್ತಿ ಮಲ್ಲು, ಹಂಗ್ಯಾಕೆ ಹೇಳ್ತಿ ಮಲ್ಲು? ಈ ಕಂಬ ಹತ್ತಿದ ಸಿದ್ಧ ಶಂಭೋಲಿಂಗನ ಮಗಳ ಕೈ ಹಿಡಿಬೇಕಂತ ಮಾನ್ಯ ದರ್ಗಾ ಜಾತ್ರೆಯಿಂದ ಮರುಗೋನ ಜಾತ್ರೆ ತನನು ತಪಾಸಿರಿ ಕೂತೀನಿ. ಹೌದು ಮಲ್ಲು, ನಳ ಹಿಡಿದು ಈ ಕಳವಂತ ನಿನ್ನ ಲಗ್ನ ಆಗಿ ಬಾಳೆ ಮಾಡ್ಬೇಕಂತ ದಿನ ತಪ್ಪಗೈದು ಜಪ ಮಾಡಿ ಶರಣ ಶರಣ ಅಂತೀನಿ. ನಿನಗೆ ಸಿಗುದಲ್ಲ ಮಗನೇ ಅದು. ನನಗ ಸಿಗ್ತ ತೋರು ಮಗನೇ. ಹಂಗಾರೆ ಇಬ್ರು ನನ್ನ ಮ್ಯಾಗ ಮನಸ್ ಮಾಡಿರಿ ಅನ್ನಂಗಾತ. 3 ವರ್ಷ ಆಯ್ತಾ ಮಲ್ಲು? ಹಾ 2-5 ಮಾಡ್ಕೊಳಕ್ ನಾನೇನು ದ್ರೌಪದಿ ಮಾಡಿ ಏನು? ನಾ ನಿಮ್ಮನ್ನ ಮದುವೆ ಆಗ್ಬೇಕಾದ್ರೆ ನನ್ನೊಂದು ಪ್ರಶ್ನೆ ಐತಿ, ಅದು ಹೇಳ್ತೀರಿ? ಹೇಳ ಯಾವಾಗ ಒಂದ್ಯಾಕ 10 ಕೇಳು ನಾವು ಹೇಳ್ತೇವೆ. ಹೇಳ ಹಾ ಹಸು ಸಿರಿ ಉಟ್ಟಾಳ, ಬಂಗಾರ ಗೆಜ್ಜಿ ಕಟ್ಟಾಳ, ನೆಲ ತತ್ತಿ ಇಡ್ತಾಳ, ಏನದ? ಅವನ್ನೇ ಕೇಳು. ಯಾಕ ಮಗ ತತ್ತಿ ಬಾಳ ಇಡ್ತಾನ ಅವ, ದಿನಕ್ಕೆ ಒಂದೊಂದು ತೆಗಿತಾನ ಮಗ. ಸೋತ್ರೆ ಸೋತೆ ಸೋತ್ಯಾ? ನಮ್ಮ ಹಣೆ ಬರ್ನ ಆಟ ಅದ. ಇದ್ರುತ್ರ ಶೇಂಗಾ ನೋಡು. ಶೇಂಗಾ ಹೆಂಗ? ಏ ಮಲ್ಯ ಏ ಸಿದ್ಯಾ, ಇನ್ನು ನನಗೆ ಮೊದಲ ಗೊತ್ತಿತ್ತಲೇ ಮಗನೇ. ಅದು ಹೆಂಗ ಶೇಂಗಾ ಹಾಕದ ಹೇಳು. ಹೇಳ್ತೀನಿ ಕೇಳಿ. ಹಸಿರು ಸಿರಿ ಉಟ್ಟಾಳಂದ್ರ ಶೇಂಗಾ ಕಪ್ಲ, ಹಾ ಬಂಗಾರ ಗೆಜ್ಜಿ ಕಟ್ಟಾಳಂದ್ರ ಶೇಂಗಾ, ಹಾ ತತ್ತಿ ಇಟ್ಟಾಳಂದ್ರ ಶೇಂಗಾದೊಳಗಿನ ಬೀಜ. ಹೌದು 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 ಹೌದು. ಇನ್ನೊಂದು ಹೇಳಿ ನೋಡಮ್ಮ ನಾವು. ಹೇಳೆ ಹೇಳು. ರೆಕ್ಕಿಲ್ಲ ಪುಕ್ಕಿಲ್ಲ, ಎಲ್ಲೆಂದ್ರಲ್ಲಿ ಹಾರಾಡ್ತೈತಿ. ಏನು ನಿಮ್ಗೆ ಯಾರಿಗಾರು ಗೊತ್ತದನ್ನ ಹೇಳ್ರಿ, ನಾನು ಹಡ್ದಾಗೋಳಿ ನಮಗತ್ರ ನಿಗಲ್ದು. ಯಾವ್ದು ನಿನ್ ನಿಗಲ್ ಬಿಡು ಮಗನ, ನನಗ ನಿಗಲ್ಲ, ನಿನಗೆ ನಿಗ್ತಿರ್ಬೇಕು ನಂಗಾಗ್ಯದ. ಒಂದು ತಿಂಡಿ ಬೆಳೆದತೀನಿ ಕೇಳಿ ಹೇಳ್ತಾನ. ಹೇಳೋ ಅಣ್ಣ, ನೀನು ಸ್ವಲ್ಪ ಎಬ್ಸಿ ಹೇಳು. ಹಾ ಸೋತೇವಿ. ಇನ್ನೊಂದು ಹೇಳು. ಸೋತ್ರಿಲ್ಲ? ಸೋತೆ. ಇದ್ರುತ್ರ ಮನಸ್ಸು. ಇದೇನು ಬೇಸಿಗೆ ಆಗ್ತದೆ, ಎದ್ದು ಬಂದು ಹೊಡ್ರಿಕಿ ಎಡಿಗೆನ್ನು ಗಾಡಿಗೆ ನಿಮ್ಮ ತೊಡಿಗಿ ನಾ ಅಂದಿಲ್ಲ ಅಣ್ಣ ನಾನು. ಅವ ಅಂತಾನ ಬಿಡ. ಅವ ಎಬ್ಸ್ಕೊಂಡಾನೆ ಇರ್ತಾನೆ, ಏನ್ ಮಾಡಿ ಹೇಳು. ಸಟಿಗೆ ಬರ್ತೀಯನ? ಯಾಕೆ ಮುಸ್ಕೊಂಡು ನಿಂತಿ ಮನಗಿಸ್ಬಿಡು. ಮುಂಜಾಳ್ತಾನೆ ಎದ್ದ ಬಿಟ್ಟಿರ್ತದ ಅಣ್ಣಂದು. ಆಯ್ತಾರನ್ನು ಆಯ್ತಾರನ್ನು ಆಯ್ತಾರ ನಿಮ್ಮ ಮನ್ಯಾಗ ಹೇಳ್ತಾರ. ಬಾಯಾಗ ಹೇಳ್ತಾರ. ಹೇಳು ಹೇಳು ಹೇಳು. ಟೈಮ್ ಭಾಳ ಬೇಯ್ತಾರೆ. ಇದ್ರುತ್ರ ಮನಸ್ಸು. ಅಲ್ಲ ನನ್ನ ಮನಸ್ಸು ಹೊಲಸು ಮಾಡಿಬಿಟ್ಟಿದ್ದೆಲ್ಲೋ ನಿನ್ನಮ್ಮ ಕೆಲಸು. ಮಲ್ಲಿ ನಾವು ಸೋತೇವಂತ ನೀ ಹಿಂಗ ಹೋಗ್ಬೇಡ. ಇದೊಂದ್ಸತ ನನ್ನ ಮಗನ ಸ್ವಲ್ಪ ಹಾಯಾಗಿ ಆಡ್ಯಾಡಿಸಿ ಕುಣಸರ ಕುಣಸ. ಏಯ್ ಇನ್ನೊಂದದಲ್ಲಿ ಪ್ರಶ್ನೆ ಹೆಂಗೆ ಮಾತಾಡ? ಇಲ್ಲ ಇಲ್ಲಲ್ಲ
ಅಯ್ಯ ಸುಮ್ರ ಹೇಳ್ರಿ ಹೇಳ ನಿಂದ ಇನ್ನೊಂದು ಏನೋ ಮಾಡೋದಿನ ಮನಸ್ಸು ನೀವಿಬ್ರದ್ರಿ ಬಾಲ್ ಹೊಳಸು ಬಾಡಿ ಕುಣಸು ಹೌದಾ ಕುಣಸಣ್ಣ ಬೋಡಿ ಚಂಪರದಾಗ ಬೋಡಿ 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 ಚಂಪರದಾಗ ಬೋಡಿ ಬೋಡಿ ಇರ್ಬೇಕಂತ ಬೌಡಿ ನೀ ಮಾಡಿದೆ ನನಗ ಮೋಡಿ ಇರ್ಬೇಕಂತ ಬೌಡಿ ನೀ ಮಾಡಿದೆ ನನಗ ಮೋಡಿ ಬೋಡಿ ನೋಡಿ ಮುಂದ ಹೋಗ್ಬಾರ್ದ ನಿಂತ ಬಿಟ್ಟದ ಹುಡುಗನ ಗಾಡಿ ಬೋಡಿ ಬೋಡಿ ಚಂಪರದಾಗ ಬೋಡಿ ಬೋಡಿ ಚವಟ ಹೋಗಬಾತ ಕೇರ ಬಟ್ಟ ಬೀಳಬಾತ ಗಾಡಿ ಒಳಗ ನೀ ಹತ್ತ ನಿನ್ನ ಮ್ಯಾಲ ನನ್ನ ಚಿತ್ತ ಕೊಡತೀನಿ ಬಾರ ಮೊತ್ತ ನಂದಿನಿ ಮೂಗಿಗೆ ನತ್ತ ಕೊಡತೀನಿ ಬಾರ ಮೊತ್ತ ನಂದಿನಿ ಮೂಗಿಗೆ ನತ್ತ ನಡು ನೀರಿನ್ಯಾಗ ಬೆಟ್ಟ ಹುಡುಗಿ ಮಾಡ ಬ್ಯಾಡ ಗಾತ ಬೌಡಿ ಬೌಡಿ ಜಂಪರದಾಗ ಬೌಡಿ ಬೌಡಿ ಅಂತಾನ ಮೈಕ್ ತಳಗ ಬೀಳಾಕತ್ತದಲ್ಲ ಮರಿ ಮಾಡಿದ್ನಿ ಯಾಕ ಅದು ನೆನಪ ಯಾರು ಬಿಟ್ಲ ಅರ್ಧ ಎತ್ತರ ಹೇಳ್ತಾರ ನಗ್ತಾರ ಪೂರ ಎತ್ತರ ಹೇಳ್ತಾರ ಅದು ಹೋಗೇ ಬಿಡ್ತೇವೆ ಇನ್ನ ಮುಂದೆ ತೋರಪ್ಪ ಬಾ ಇಲ್ಲದ ಜೀವನವೇ ಇಲ್ಲ ಗೆಳತಿ ಕಂಬನಿ ಗಾಡ್ ಈಸ್ ಗ್ರೇಟ್. ದೇವರು ದೊಡ್ಡನು ಅಂದುಕೊಂಡಂತೆ ಎಲ್ಲವನ್ನು ನಡೆಸಿಕೊಡುವ ದೇವರೇ ನಿನಗೆ ತುಂಬಾ ಥ್ಯಾಂಕ್ಸ್. ಎಂದು ಆ ಪ್ರೇಮಳನ್ನು ನಿನ್ನ ಕೈ ಚಳಕದಿಂದ ನನ್ನ ಕೈಯಿಂದಲೇ ಪಡೆದುಕೊಂಡಿಯೋ ಅಂದಿನಿಂದಲೇ ಉಕ್ಕಿ ಹರಿಯುತ್ತಿದೆ ನನ್ನ ಕ್ರೋಧ ಆಗ್ಲೇ ನಿನ್ನನ್ನು ತೊಟ್ಟು ಭಸ್ಮ ಮಾಡಿ ನನಗಾದ ಅವಮಾನದ ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶಶಿ 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 ಶಶಿಧರ್ರೆ ಅಲ್ಲ. ಕಣ್ಣನೆ ಗಾಳಿ ಕಾಡಲ್ಲ
ನುಡಿಯಲಿ ಹಾಡಿದೆ ಸವಿ ನುಡಿಯಲಿ ಟಿಕ್ ಟಿಕ್ ಬರುತ್ತಿದೆ ಕಾಲ ಟಿಕ್ 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 ಬರುತ್ತಿದೆ ಕಾಲ ಮುಗಿಯುವುದು ನಿನ್ನ ಮೋಸದ ಜಾಲ ವೇಷವ ಕಳಚಿ ಹಾಕಿದ ಮೇಲೆ ಗೌರವ ನಿನಗಿಲ್ಲ ಮಾನವ ಗೌರವ ನಿನಗಿಲ್ಲ ಎಚ್ಚರಿಕೆ ಮಾನವ ಎಚ್ಚರಿಕೆ ಎಚ್ಚರಿಕೆ ಮಾನವ ಎಚ್ಚರಿಕೆ ಮಲ್ಲೇಶೆ ನೀನೀಗ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾಗೆ ನಾನು ಹೇಳಿದಾಗೆ ನೀನು ಕೇಳಿದರೆ ಪಡೆದುಕೊಳ್ಳುವ ಆಸ್ತಿಯಲ್ಲಿ ಇಬ್ಬರಿಗೆ 50-50 ಮುಂದೆಂದು ಗಳಿಸಲಾಗದಂತ ಆಸ್ತಿಯನ್ನು ಎಂದು ಪಡೆದುಕೊಳ್ಳುತ್ತೇವೆ ನೀನು ಮನಸ್ಸು ಮಾಡಿದರೆ ಮಾತ್ರ ಅದು ಏನಂದು ಬಿಚ್ಚಿ ಹೇಳು ಶಶಿಧರ. ಇಂದು ನಡೆಯುವ ಸಂತೋಷದ ಪಾರ್ಟಿಯಲ್ಲಿ ನಿನ್ನ ಗೌಡನಿಗೆ ಅತಿಯಾದ ಮದ್ದು ಮಾಡಿಸಿ ಅವನ ಸರ್ವ ಆಸ್ತಿಗೆ ಸೈ ತೆಗೆದುಕೊಳ್ಳಬೇಕು. ಅನ್ನ ಹಾಕಿ ಸಾಕಿ ಸಲುವಿದ ತಂದೆಗೆ ಮೋಸ ಮಾಡಲು ಸಾಧ್ಯವೇ ಶಶಿಧರ? ಇದಕ್ಕೆ ನಿನಗೆ ಹುಮ್ಮನನ್ನವರು ಅಸತ್ಯವಾದದ್ದನ್ನು ಸಾಧಿಸಿ ತೋರಿಸುವುದೇ ಗಂಡಸಿನ ಲಕ್ಷಣ. ಇಲ್ಲಿವರೆಗೂ ಅವನು ಹೇಳಿದಾಗೆ ನೀನು ಮಾಡಿದೆ ಆಟ ಅನುಭವಿಸಿದ. ಆದರೆ ನಿನಗೆ ಒಂದೊತ್ತಿನ ಊಟವನ್ನು ಬಿಟ್ಟು ಹಣ ಆಸ್ತಿ ಬಂಗಾರ ಏನಾದರೂ ಕೊಟ್ಟಿರುವನೆ ಇಲ್ಲ. ಆ ನಿನ್ನ ಗೌಡನಲ್ಲಿ ನಿಯತ್ತೆಂಬುದು ಸತ್ತು ಸುಡುಗಾಡು ಹೋಗಿರುವಾಗ ನೀ ಏಕೆ ಹೆಚ್ಚಿಸುವೆ ಹೇಳು? ನನ್ನ ಪಾಠದಲ್ಲಿ ನಿಯತ್ತು ಇಲ್ಲವೇ? ಇಲ್ಲ ಮಲೇಶಿ, ಇಲ್ಲ. ದೇವರಂತ ಶಿವಭಕ್ತ ಶಂಕರಗೌಡ ಅವರ ಅಣ್ಣನಲ್ಲವೇ? ಅವನು ನಡೆಸಬೇಕಾದ ಗೌಡ್ಕಿ ದರ್ಬಾರ ಅವನಿಗೆ ಬಿಟ್ಟಿದ್ದಾನೆ. ಆದರೂ ಅವನೆಲ್ಲ ಎಲ್ಲ ಆಸ್ತಿ ಪತ್ರವನ್ನು ಅವನು ಪಡೆದಿದ್ದಾನೆ. ಅದಕ್ಕೆ ಈಗ ಅದನ್ನು ನಾವು ಪಡೆದರೆ ನಿನಗರ್ಧ ನನಗರ್ಧ 50-50. ಹೌದು ಶಶಿಧರ, ಹೌದು. ಮಕ್ಕಳು ಮರಿಯಿಲ್ಲರ ಬಿಡಾಡಿಗೆ ಸೇರುವ ಆಸ್ತಿ ಪತ್ರವನ್ನು ಎಂದು ನಾವು ಪಡೆಯಲೇಬೇಕು. ನಿನ್ನ ಸೇಡು ಸುಟ್ಟು ಹತ್ತಿಗೋಡವನ್ನು ಸುಟ್ಟು ನಿನ್ನ ಸೇಡು ತೀರಿಸಿಕೊಳ್ಳಲೇಬೇಕು. ಆ ಸೇಡಿಗಾಗಿ ಅಂದು ಅವ್ರ ಅತ್ತಿಗೆಯನ್ನು ಕೊಲೆ ಮಾಡಿ ಎಂದು ಇದೀಗ ಈ ಕಾರ್ಯಕ್ಕೆ ಕೈ ಹಾಕಿದ್ದೇನೆ. ಮುಂದೆ ನೋಡ್ತಾ ಇರು ನನ್ನ ಸಾಹಸ. ಇದಕ್ಕೆಲ್ಲ ನಾನು ನಿನಗೆ ಪೂರ್ಣ ಸಹಕಾರ ಕೊಡುತ್ತಿದ್ದೇನೆ. ಈಗಾಗಲೇ ಎಲ್ಲ ಆಸ್ತಿ ಪತ್ರವನ್ನು ರೆಡಿ ಮಾಡಿದ್ದೇನೆ. ನಿನ್ನ ಗೌಡನಿಗೆ ಅತಿಯಾದ ಸರಾಯ ಕುಡಿಸಿ ನೀನೇ ಅವನ ಕೈಯಿಂದ ಸಹಿ ಪಡೆದುಕೊಳ್ಳಬೇಕು. ಆ ನಂತರ ಇಬ್ಬರಿಗೆ ಅರ್ಧ ನಾನು ಮಾಡುತ್ತೇನೆ. ಹೌದು, ಹೌದು. ಈ ನಾನು ಕೆಲಸವನ್ನು ಮಾಡಿ ಶ್ರೀಮಂತ ಆಗಬೇಕಲ್ಲ. ನಾಳೆಗೆ ಆಗ್ತೀಯ. ಮೊದಲು ನನ್ನನ್ನು ನಂಬು. ಈಗ ಡ್ಯಾನ್ಸ್ ಹುಡುಗಿಯನ್ನು ಬರಲು ಹೇಳಿದ್ದೇನೆ. ಮೊದಲು ಆ ಟೇಬಲ್ ಮೇಲೆ ಇರುವ ಬಾಟಲ್ಗಳನ್ನು ಸುದ್ದು ಮಾಡಿ ರೆಡಿ ಮಾಡು. ನಾವು ಮಾಡುತ್ತಿರುವ ಈ ಕಾರ್ಯ ಆ ಶಂಭುಲಿಂಗಗೆ ಅರ್ಥವಾಗಬಾರದು. ಏನಂತ್ಯ? ಹಾಗೆ ಆಗಲಿ ಶಶಿಧರ. ರೆಡಿ ಮಾಡು.
ಎಲ್ಲ ರೆಡಿ ಅಡಿಗಿದೆ ಗಣಿಯವರೇ, ಬನ್ನಿ ಹೋಗೋಣ. ಇದು ಸಂತೋಷದ ಪಾರ್ಟಿ ಅಲ್ಲವೇ? ಅಂತಂದರೆ ಹೀಗಿರಬೇಕು. ಇನ್ನು ನಿನ್ನ ಕೈಯಾರ ಕುಡಿಸಿದ ಪಾನ ಅದು ಅಮೃತ ಪಾನ. ಇಲ್ಲಿವರೆಗಾಗಿ ನಾನು ನಿನಗೆ ಏನೇನು ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಏನು ಕೇಳ್ತೀಯಾ ಕೇಳು, ಅದನ್ನೇ ಕೊಡ್ತೀನಿ. ಎಂತ ಮಾತ್ರಿಯಪ್ಪ ಇದು? ನೀವು ಇರುವಾಗಲೇ ನನಗೆ ಏನು ಕಮ್ಮಿ ಐತಿ? ನೀವು ನನಗ ಸಂಪತ್ತಿದ್ದಂಗ. ಮಲ್ಲೇಜಿ ಗಾಳಿ ಬಿಟ್ಟಾಗ ತುರಿಕೊಳ್ಳಿ ಬಿಡಕ್ಕೆ. ಮಲ್ಲೇಸಿ, ಈ ಗೌಡ್ರು ಪಪ್ಪಾಯಿ ಮರ ಇದ್ದಂಗ ಅದನ್ನ ಚಿಂಡಿ ಚೂಟ್ ಬಾಡ್ಲಿ ಬಡ್ಡಿಗೆ ಕಡ್ಕೊಂಡ್ ತಿನ್ನೋ ಕೆಲಸ ಮಾಡ್ತೀಯೇನು? ಶಂಭು ತೋಳಪ್ಪ ತೀರ್ಥ, ಹೆಣ್ಣು ಬೇಕೋ ಇಲ್ಲ ಹೆಂಡ ಬೇಕು? ಹೆಣ್ಣನು ಸಾಕು, ಹೆಂಡನು ಸಾಕು. ನಿಮ್ಮ ಅಮೃತದ ಕೈ ಕೊಡ್ರಿ ಅಪ್ಪ, ನಮಸ್ಕಾರ ಮಾಡ್ತೀನಿ. ಕೈ ಒಂದೇ ಹಾಕಲೆ, ನಾನೇ ನಿಮ್ಮವನಾಗಿದ್ದೇನೆ. ಶಶಿಧರ ಹುಷಾರ. ಆಯ್ತು ಓಕೆ ಮಲ್ಲೇಸಿ, ಧನ್ಯರಿಗೆ ಒಂದ್ ಸ್ವಲ್ಪ ನಿಚೆಗಿದೆಯಾ, ಅವ್ರು ಕರ್ಕೊಂಡು ಹೋಗಿ ಒಂದ್ ಸ್ವಲ್ಪ ಚಾ ಕುಡಿಸು. ಆಯ್ತು. ನಾನು ಎನ್ನುತ್ತಿರುವ ಕಪಟ ನಾಟಕ ಸಂಪೂರ್ಣಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಸಮಯಕ್ಕೆ ಸಾಧಿಸಿದಂತ ಈ ನನ್ನ ಸಾಧನೆಗೆ ಕೊನೆ ಇಲ್ಲ. ನನ್ನ ತಂದೆಯನ್ನು ಎದುರು ಹಾಕಿಕೊಂಡು ನನ್ನನ್ನೇ ಸರ್ವನಾಶ ಮಾಡಲು ಹೊರಟಿದ್ದಲೇ ಗೊತ್ತೇ. ಹೇಗಿದೆ ಈ ಶಶಿಧರಣ ಪಂಚತಂತ್ರದ ಪ್ಲಾನ್? ಇಂದು ಪಡೆದುಕೊಂಡಿರುವ ಈ ನಿನ್ನ ಪತ್ರವನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ನನ್ನ ಕೈಯಿಂದಲೇ ನಿನ್ನ ಕುತ್ತಿಗೆ ಹಿಡಿದು ನಿಮ್ಮ ಮನೆಯಿಂದಲೇ ಹೊರಗೆ ಹಾಕಿಸಿ ನಿನ್ನ ಇಡೀ ಸಾಮ್ರಾಜ್ಯಕ್ಕೆ ನಾನು ದೊರೆಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ಶಶಿಧರನೇ ಅಲ್ಲ. ಬಂದೆ ಶಶಿಧರ, ಬಂದೆ. ಗೌಡ್ರೆ, ಅಲ್ಲಿ ದೊಡ್ಡ ದನ್ಯಾರು ಬರ್ಲಾಕತ್ತಾರ, ಒಂದ್ ಸ್ವಲ್ಪ ಕುರ್ಚಿ ಮ್ಯಾಗ ಸೀದಾ ಕುಂದ್ರಿ. ಏನು
ಅಣ್ಣ ಶಂಕರಗೌಡ ಬಂದನೆ. ಇಲ್ಲೇನಿದೆ ಅವನ ಕೆಲಸ? ಪಾಟೀಲ, ಏನಿದೆಲ್ಲ ಮನೆಯಲ್ಲಿ ಬಾಟ್ಲಿಗಳ ಸರಮಾಲೆ? ಅದು ಇದೇನು ಮನೆಯೋ ಅಥವಾ ಸರಾಯಿ ಅಂಗಡಿಯೋ? ಅದು ಏನೇ ಇರಲಿ, ನನ್ನ ಅಪ್ಪಣೆ ಇಲ್ಲದೆ ನನ್ನ ಮನೆ ಒಳಗೆ ಬರ್ಲಿಕ್ಕೆ ನಿನಗೆ ಯಾರ ಅಪ್ಪಣೆ ಕೊಟ್ಟರು? ಏನು, ನನ್ನ ಮನೆಗೆ ನಾ ಬರುವುದಕ್ಕ ಯಾರಾದ್ರದ್ದು ಅಪ್ಪಣೆ ಪಡೆಯಬೇಕೇನೋ ಮೂರ್ಖ? ಮನೆ ಎಲ್ಲೇ ನಿನ್ನ ಮನೆ? ಎಂದು ನೀ ಪರದೇಶಿ ಶಿವರಾಯನ ಪರ ವಾದ ಮಾಡಿದೆಯೋ ಅಂದೆ ಹಾರಿ ಹೋಗಿದೆ ನಿನ್ನ ಹೆಸರಿಗಿದ್ದ ಮನೆ. ನಡೆ ಹೊರಗೆ. ಕುಡಿದ ಮತ್ತಿನಲ್ಲಿ ಏನೇನೋ ಮಾತನಾಡುತ್ತಿರುವೆಯಾ ಕಟುಕ? ಹಿರಿಯ ಹಣ್ಣ ಹಡೆದ ತಂದೆಯ ಸಮಾನ ಎಂಬ ಅರಿವಿಲ್ಲದೆ ಬಗಳುವೆಯಾ ನೀಚ? ನಿನ್ನ ಮೋಸದ ಮಾತಿಗೆ ಮರುಳಾಗಿ ನನ್ನ ಎಲ್ಲ ಆಸ್ತಿಗೆ ಸಹಿ ಕೊಟ್ಟೆ. ಆದರೂ ನೀ ತಂತ್ರ ರೂಪಿಸಿ ಶಿವರಾಯನನ್ನು ಕಳ್ಳತನ ಪಾದನೆಯಿಂದ ಮನೆಯಿಂದ ಹೊರ ನೂಕಿದಿ. ನಿನ್ನಂತ ಪಾಪಿ ಜಗತ್ತಿನಲ್ಲಿಯೇ ಶಾಪ ನಿನಗೆ ತಟ್ಟದೇ ಬಿಡಲಾರದು. ಶಂಕರಗೌಡ, ಅಣ್ಣನೆಂಬ ಮರ್ಯಾದೆಯಿಂದ ಸಹನೆ ತೋರಿ ಮಾತನಾಡಿದರೆ ಶಿವರಾಯನ ಪರ ಹಿಡಿದು ನನಗೆ ಶಾಪ ಹಾಕ್ತೀಯ ಮಗನೇ? ತಾಳು ಆಗದೆ ನನ್ನ ಗರ್ಜನೆಯನ್ನು. ತಮ್ಮ ಹೊಡೆಯಪ್ಪ ಹೊಡೆ, ನಿನಗೆ ತೃಪ್ತಿ ಆಗುವವರೆಗೂ ಹೊಡೆ. ಇದು ನಿನ್ನಿಂದ ನಾನು ಒಡಿಸಿಕೊಳ್ಳಬೇಕಾದರೆ ಅದು ನನ್ನ ಪ್ರಾರಬ್ಧ ಕರ್ಮ. ಪಾಟೀಲ, ನೀನು ಚಿಕ್ಕವನಿದ್ದಾಗ ಎತ್ತವರನ್ನು ಕಳೆದುಕೊಂಡ ತಪ್ಪಲಿ ಕಂದನಿದ್ದು ಆ 3 ವರ್ಷದ ಬಾಲಕನಿರುವಾಗಲೇ ನಿನ್ನ ಮೈ ಕೈ ಕಾಲು ತೊಳೆದು ತುತ್ತು ಮಾಡಿ ಉಣಿಸಿದ ಋಣವ ಈ ಹೊಡೆತದಿಂದ ತೀರಿಸ್ತಿ ಏನಪ್ಪ? ಹೇಳು ಪಾಟೀಲ, ಹೇಳು. ಅಂದು ನೀನು ಚಿಕ್ಕವನಿದ್ದಾಗ ನಮ್ಮೂರು ಮರಗಮ್ಮ ದೇವಿ ಜಾತ್ರೆಗೆ ನಿನ್ನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಹೋಗುವಾಗ ನನ್ನ ಮೈಯೆಲ್ಲ ಮಲಮೂತ್ರ ಮಾಡಿ ನನ್ನ ಮೈಯನ್ನೇ ಹೊಲಸು ಮಾಡಿದ್ದು ಅಷ್ಟು ಬೇಗ ಮರಿತೇನೋ? ನೆನಪಿಸಿ ಹೇಳು ತಮ್ಮ, ನೆನಪಿಸಿ ಹೇಳು. ನೆನಪಿಸಿಕೊಂಡು ಹೇಳೋದಕ್ಕೆ ನನಗೀಗ ಅವಕಾಶ ಇಲ್ಲ. ನಡಿ ಹೊರಗೆ. ಅವರು ಪಾಧಿಕಾರ ಗದ್ದಲದಲ್ಲಿದ್ದಾರೆ. ಆ ನಂತರ ಈ ವಿಷಯವನ್ನು ಕೇಳಬಹುದು. ಗೌಡ್ರ, ನಮ್ಮ ಗೌಡ್ರು ಎಲ್ಲರೂ ಹೋದ್ರು ಅವ್ರ ಮೀಟಿಂಗ್ ಪಾರ್ಟಿ ಇದ್ದಾಗ ಬಿಜಿ ಅದಾರಂತ ತಿಳ್ಕೋಬೇಕು. ಲೇ ಹಲ್ಕ ನನ್ನ ಮಕ್ಕಳ, ಊರ ದನಿಯಾದ ನನಗೆ ಅಪಹಾಸ್ಯ ಮಾಡಿ ನಗುವಿರ? ಲೇ ಶಶಿ, ನೀನೆಷ್ಟು ಬಡ ಜನರ ಮನೆಯನ್ನು ಹಾಳು ಮಾಡಿ ಇಲ್ಲಿಗೆ ಏನು ಮಾಡಲಿಕ್ಕೆ ಬಂದಿರಿದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಲೇ ಮಲೇಶಿ, ನೀನೆಷ್ಟು ಮಾನನೀಯರ ಮಾಂಗಲ್ಯವನ್ನು ಹಾಳು ಮಾಡಿ ನನ್ನ ತಮ್ಮನಿಗೆ ಮದ್ಯಪಾನ ಮಾಡಿ ಮಟ್ಟಕ್ಕೆ ಇಳಿಸಿರುವೆಯಲ್ಲ. ಆಗಲಿ ಶಂಭುಲಿಂಗ, ಸಮಯವನ್ನು ನೋಡಿ ನಿಮ್ಮ ಕುತಂತ್ರಕ್ಕೆ ತಂತ್ರವನ್ನು ರೂಪಿಸದೆ ಬಿಡಲಾರೆ. ಶಂಕರಗೌಡ, ದಣಿ ಎಂಬ ದಬ್ಬಾಳಿಕೆಯಿಂದ ನನ್ನ ಆಪ್ತರಿಗೆ ಮನ ಬಂದಂತೆ ಬಗಳು ಯಾವ ಬಡವ? ಮರ್ಯಾದೆಯಿಂದ ಬೇಬರ್ಸಿ ಮಗನಲ್ಲಿಗೆ ಹೋಗುವೆಯೋ ಅಥವಾ ನಿನ್ನ ಒದ್ದು ಸಾಯಿಸಿ ಬಿಡ.
ಸಾಯಿಸಪ್ಪ, ಒದ್ದು ಸಾಯಿಸು. ಏಕೆಂದರೆ ಅದು ನಾ ಮಾಡಿರೋ ತಪ್ಪು. ನನ್ನ ತಮ್ಮ ಕಲಿತವನು, ವಿದ್ಯಾವಂತನು, ಅಧಿಕಾರ ದರ್ಪದಿಂದ ಮೆರೆಯಲಿ ಎಂದು ನನ್ನ ಸರ್ವಾಧಿಕಾರ ನಿನಗೆ ಕೊಟ್ಟೆನಲ್ಲ. ಅದು ನಾ ಮಾಡಿರೋ ತಪ್ಪು. ನನ್ನ ತಮ್ಮ 4 ಜನರ ಮಧ್ಯೆ ತಲೆ ಎತ್ತಿ ಮರದ ಹಾಡಲಿ ಎಂದು ನನ್ನ ಹೆಸರಿಗಿದ್ದ ಸಿರಿ ಸಂಪತ್ತು, ಅಷ್ಟೈಶ್ವರ್ಯವನ್ನು ನಿನಗೆ ಬರಗೈಯಿಂದ ಶಿವಭಕ್ತನಾಗಿ ನಾ ಮನೆ ಬಿಟ್ಟು ನಡೆದನಲ್ಲ. ಅದು ನಾ ಮಾಡಿರೋ ತಪ್ಪು. ಹೆಂಡತಿ ಮಕ್ಕಳಿಲ್ಲದ ನಾನು ನನ್ನ ತಮ್ಮ ಹೇಳಿದ ಹಾಗೆ ಕೇಳಿ ಶಿವರಾಯನನ್ನು ನಿರ್ಲಕ್ಷಿಸಿ ಬಿದ್ದುಕೊಂಡೆನಲ್ಲ. ಅದು ನಾ ಮಾಡಿರೋ ದೊಡ್ಡ ತಪ್ಪು. ಮತ್ತೆ ಶಿವರಾಯನ ಹೆಸರು ಎತ್ತಿದೆಯಾ ಆ ಮೋಡ ನಡೆ. ಆಸೆಗಳ ಲೋಕದಲ್ಲಿ ಅಮ್ಮ, ಅಮ್ಮ, ತಮ್ಮನಿಂದ ಒಡಿಸಿ ಬಡಿಸಿ ಕೊಳ್ಳಲೆಂದೆ ನನ್ನ ಎತ್ತೇನಮ್ಮ. ಹುಟ್ಟಿದ ಹಾಗಿನಿಂದಲೇ ಅರಿಸಿತನಾಗಿ ಬಾಳಬೇಕಾದ ನಾನು ಈ ಎಲ್ಲ ಕರ್ಮವನ್ನು ಅನುಭವಿಸಲೇಬೇಕೆಂದು ನನ್ನ ಎತ್ತೇನಮ್ಮ. ಅಂದು ಹೇಳು ತಾಯಿ, ಹೇಳು. ಅಂದು ಗೌಡನಾಗಿ ಮೆರೆದ ನಾನು ಇಂದು ನನ್ನ ತಮ್ಮ ಪಾಟೀಲನ ಕೈಯಲ್ಲಿ ಹೇಡಿ ಆಗಿ ಮನೆಯಿಂದ ಹೊರ ಹೊಂಟಿದ್ದೇನಮ್ಮ. ಅಮ್ಮ, ಮನೆ ಬಿಟ್ಟು ಹೋಗ್ತೀನಮ್ಮ, ಹೋಗ್ತೇನೆ. ಚೆನ್ನಾಗಿದ್ದರೆ ಸಾಕಮ್ಮ. ಎಲ್ಲ ಸೇರ್ತ ಸಿಗುತ್ತು ಹೋಗುತ್ತೆ. ಆದರೆ ಆಶೀರ್ವಾದ ಒಂದೇ ಸಾಕಮ್ಮ. ಮನೆ ಬಿಟ್ಟು ಹೊಂಟಿದ್ದೇನಮ್ಮ, ಹೊಂಟಿದ್ದೇನೆ. ನಡ್ರೆ ಕುತ್ತೆ. ಕಳಚಿ ಬಿಡುವನು ಯಾಕೋ ತಾನೇ ಏನಿ ಬಬರೆ, ಯಾಕೋ ಕಾನೇ ಏನಿ ಬಬರೆ.
ಜಗದೀಶ್ವರ ಜಗದೊಡೆಯ ನೀನೆಂದು ನಿನ್ನ ಪಾದಕ್ಕೆ ಬಿದ್ದು ಬೇಡಿಕೊಂಡ ನಾನು ಭಿಕಾರಿಯಾಗಿ ಬೀದಿಗೆ ಬರುವಂತಾಯಿತೇ ಈ ನನ್ನ ಬಾಳು. ಹೇಳು ಪರಮೇಶ್ವರ, ಹೇಳು, ನಾನಾ ಅಪರಾಧವ ಮಾಡಿದೆನೆಂದು ಈ ನನಗೆ ಶಿಕ್ಷೆ. ಸತಿಸುತ್ತರಿಲ್ಲದ ನಾನು ನನ್ನ ತಮ್ಮನಿಗೆ ಒಡೆಯನ ಪಟ್ಟ ಕಟ್ಟಿ ಹುಟ್ಟ ಬಟ್ಟೆಯಿಂದಲೇ ಅವನಿಗೆ ಕೆಟ್ಟವನಾಗಿ ತಿರುಕಣ್ಣಂತೆ ತಿರುಗೋ ಈ ನನ್ನ ಬಾಳು ನಿನಗೆ ಸರಿ ಕಾಡುವುದೇ ತಂದೆ. ಶಿವರಾಯನೇ ನನ್ನ ಮಗನೆಂದು ನಿನ್ನ ಅನುಕರಣೆಯಂತೆ ಅನುವಾಗಿ ನಡೆದರು. ಅವನು ನೇಣುಗಂಬ ಏರುವಂತ ಕಳ್ಳತನ ಪಾದನೆಯನ್ನು ಒತ್ತುಕೊಂಡು ಎಲ್ಲೋ ಹೋಗಿ ಬಿಟ್ಟ ಅಂದರೆ ನನಗೆ ಉಳಿದಿರುವುದೇ ಒಂದೇ ಒಂದು ದಾರಿ. ಅದು ಹಲೋ ಹಲೋ, ಬಂದೆಪ್ಪ ಬಂದೆ. ಯಾಕಪ್ಪ, ಏನದು? ಏನು ನಿನ್ನ ಕಣ್ಣಲ್ಲಿ ನೀರು? ಏನಾಯ್ತು ಈಗ? ಮಾವ ಏನಾಯ್ತಂತ ಹೇಗೆ ಹೇಳಿ ಮಾವ. ಏನೆಂದು ಹೇಳಲ್ಲಮ್ಮ, ನನ್ನ ಕಣ್ಣೀರಿನ ಕಥೆ. ಅಂದರೇನಪ್ಪ ನಿನ್ನ ಮಾತಿನ ಅರ್ಥ? ಆ ಪಾಟೀಲ ಶಶಿಧರ ಕೂಡಿಕೊಂಡು ಏನಾದರೂ ತೊಂದರೆ ಕೊಟ್ಟರೆ ಬಿಡುತ್ತೇನೆ. ಶಿವರಾಯ, ನಿನ್ನನ್ನು ನಂಬುವ ಸಲುವಾಗಿ ಆ ದುರುಳ ಪಾಟೀಲನ ಮಾತಿಗೆ ಮರುಳಾಗಿ ನನ್ನ ಎಲ್ಲ ಆಸ್ತಿಗೆ ಸಹಿ ಕೊಟ್ಟೆ. ಹಿರಿಯ ಅಣ್ಣನ ಪಟ್ಟವನ್ನು ಕಟ್ಟಿದೆ. ಆದರೆ ಆ ಕಟುಕ ಶಶಿ ಮಲ್ಲರ ಜೊತೆ ಕೂಡಿ ನನ್ನ ಮನೆಯನ್ನು ಮಸನ ಮಾಡಿ ನನ್ನನ್ನು ಮನೆಯಿಂದ ಹೊರನೂಕಿದನ ಪಾಪಿ. ಅಪ್ಪ ಅಪ್ಪ, ನಿನಗಾದ ವ್ಯವಸ್ಥೆಯನ್ನು ಕೇಳಿ ನನ್ನ ಸನೆ ಸಾಗರ ದಾಟಿ ಹೋಗುತ್ತದೆ ಹೋಗುತ್ತದೆ. ನಿನ್ನ ಸೇಡಿನ ವಾಜ್ಞೆಯನ್ನು ಕೇಳಿ ನನ್ನ ಆರ್ಜದಿಂದ ಉರಿಯುತ್ತದೆ. ನಿನ್ನ ವ್ಯವಸ್ಥೆಯನ್ನು ಕೇಳಿ ನೀನು ಕಾಲು ಕೆದರಿದ ಹುಲಿಯಾಗಿ ಅಂದು ಹೇಳುತ್ತದೆ. ಹೇಳಪ್ಪ, ಹೇಳು. ಆ ಶಶಿ ಮತ್ತು ಪಾಟೀಲ ರುಂಡವನ್ನು ತಂದು ನಿನ್ನ ಪಾದದ ಮೇಲೆ ಇಡಲೆ, ಎಲ್ಲ ಮಕ್ಕಳ ಮೈ ಚರ್ಮವನ್ನು ಸುಲದು ನಿನಗೆ ಚಪ್ಪಲಿ ಮಾಡಿಸಿಕೊಡಲೆ, ಯಾವ ತರನಾಗಿ ಸ್ವೀಕರಿಸಲಿ? ಹೇಳಪ್ಪ, ಹೇಳು. ಅದು ಈಗಲ್ಲ ಮಗನೇ, ಆ ಸಮಯ ತೀರಾ ಹತ್ತಿರ ಬರ್ತಾ ಇದೆ. ಸಮಯವನ್ನು ನೋಡಿ ನಿನಗೆ ನಾನೇ ಅಪ್ಪನೆಯನ್ನು ಕೊಡುವೆ. ಹೌದು, ಬನ್ನಿ ಮಾವ, ಇದೇ ಸಮಯದಲ್ಲಿ ನೀವು ನಮ್ಮನೇಲಿ ಇರುವಂತೆ. ಏನೇನು ಕನಸು ಕಂಡಳು, ಏನೇನು ಬಯಸಿ ಬಂದನೋ, ಏನು ಮಾಯೆಯೋ ಇದು ಎಂತ ಲೋಕವೈ. ಹೋಗಿ ಮಂಕಿಗಳಿರ, ಹೋಗಿರಿ, ನಿಮಗೆಂದು ಅರ್ಥವಾಗುತ್ತದೆಯೋ ಈ ಶಶಿಧರನ ಕಪಟ ನಾಟಕದ ಕಾರಣ. ಒಂದರಿಂದ ಒಂದರಂತೆ ನಿಮ್ಮಲ್ಲಿ ಹಗೆತನದ ಹೊಗೆ ಎಬ್ಬಿಸಿ
ಹಾಲಿನಂತ ನಿಮ್ಮ ಸಂಸಾರದಲ್ಲಿ ಬೋಗಲೆ ಎಬ್ಬಿಸಿ ಛಿದ್ರ ವಿಚಿತ್ರ ಮಾಡಿದ ಕೀರ್ತಿ ಈ ಶಶಿಧರನಿಗಿದೆ. ನಾನೇ ಒಡೆಯನೆಂದು, ಸರ್ಪದ ದೊರೆ ಎಂದು ಎದೆ ಒಪ್ಪಿಸಿ ಮೆರೆದು ಆ ಸೇಡಿನ ಜ್ವಾಲೆಗಾಗಿ ಇಂದು ನಿನ್ನ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ನಿನ್ನ ಸರ್ವಾಸ್ತಿಗೆ ನಾನು ಸರ್ವೇಶ್ವರನಾಗಿ ಮೆರೆದು ಮುಂದೆ ಎಲ್ಲದಕ್ಕೂ ನಾನೇ ಅಧಿಪತಿಯಾಗುತ್ತೇನೆ. ನಾನು ಶಶಿಧರ. ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. Man is proposes, but God is disposes. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಲಾ 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 ಲಾ. ಓಹೋ, ಇದು ಕನಸ ನನಸ? ಸರಿ, ನಿನಗಿಲ್ಲ ಈ ಹುಡುಗಿ ನಿನ್ನ ಪ್ರೀತಿ ಬಾಜರ, ಹೆಂಗಿದ್ದಿ ಹೆಂಗಾಗಿ ನಿನ್ನ ಚಿಂತ್ಯಾಗ ಊರಾಡಿ, ಪ್ರೀತಿ ಮಾಡಿ ನೀನ್ಯಾಕೆ ದೂರಾದಿನಿ. ಸರ್ಕಾರಿ ಖಜಾನ್ಯಾಗ ರೊಕ್ಕಿಲ್ಲ, ಬಿಲ್ ಪಾವತಿ ಎತ್ತರು ಮೊದಲೇ ಇಲ್ಲ. ಮನಿ ಮನಿ ನಿರಂತರ ಜ್ಯೋತಿ ಅಂತ ಕೂತು ಮಂದಿ ಹೇಳ್ತದ. ಮನಿ ಬಿಲ್ ಪಾವತಿ ಮಾಡ್ಕೊಂಬಾತ ನಮ್ಮ ಸಾಹೇಬ ಲಬ್ಬು ಹೊಡಿಲಾಕತ್ತಾನ. ನೀನು
ಪಂಚಾಯತಿ ಪಗಾರ ಇಲ್ಲ, ಕತ್ತಿಗೆ ಲಗಾಮಿಲ್ಲ. ಹಿಂಚಕ್ಕೆ ನಮ್ಗೆ ಹಿರಿಯರು ಹೇಳ್ತಿದ್ರು. ಅದು ಹೋಯ್ತು. NROG ಕೆಲಸ ಬಂತು, PD ಒಳಗೆ ಬುದ್ಧಿ ಹೋಯ್ತು. ಅದೇ ನಮ್ಮ ಸರ್ಕಾರ ರಾಜಕಾರಣಿಗಳು ಎಲ್ಲರೂ ಕೂಡಿ ಕೆಲಸ ಮಾಡಿದ್ರ ಸ್ವಚ್ಛ ಗ್ರಾಮ, ಕುಡಿಯೋ ನೀರು, ಶೌಚಾಲಯ, ಅನೇಕ ಜನಪ್ರಿಯ ನಾಟಕಗಳು ಮಾಡ್ಬೋದಾಗಿತ್ತು. ಆದ್ರೆ ಅದು ದುಡ್ಡು ಬಂದು ಎಲ್ಲರನ್ನ ದಡ್ಡನಾಗ ಮಾಡಿ ಅದು ಹೋಯ್ತು. ಈಗ ನಮ್ಮ ಸಾಹೇಬ ಊರಾಗ ನಳ ಕಟ್ ಮಾಡೋ ಅಂತಾನ. ಹೆಂಗೆ ಮಾಡಲಿ ಅಂತೀನಿ. ನೀ ಹೆಂಗಾರ ಮಾಡು, ನಾ ಲೈನ್ ಕಟ್ ಮಾಡಿದಂದ್ರ ಗುರ್ಲಿಂಗಪ್ಪ ಮಾವು ಕತ್ತಲ್ಲ ಕೇಳ್ಸಬೇಕದ. ಅದು ಮಾತ್ರ ಕರೆಯೋದು ಬಿಡು. ಬರಾಕತ್ತಾರ ಅವರು ಬರಾಕತ್ತಾರ. ಈ ನಿಂಬೆ ಹಣ್ಣಿನ ಹುಡುಗಿ ಬಂತು ನೋಡು, ಹೊಸ ಮಾಲು ಈ ಮಾಲು, ಇದು ರಂಬೆ ಮೀನಗೆ ವಂಶದ ಬೆಡಗಿ ನೋಡು, ಈ ಮಾಲು ಹೊಸ ಮಾಲು. ದಿನ ಬೀದಿಯಲ್ಲಿ ಬಂದ್ರೆ ನೋಡು ಎಂತ ಬ್ಯೂಟಿ, ತಗೋ ನಮಗೆ ಅಡಿಬಿಟ್ಟು ಎಂದು ಪೂರ್ತಿ ಡ್ಯೂಟಿ. ಕಡಿಮೆ ಕೊರೋನ ಒಪ್ಪನತ್ತ ಲಾಕ್ಡೌನ ನಿಮ್ಮೋನಿ ಸುತ್ತಿ ಸುತ್ತಿ ಕಂಗಲಾಗೇನ. ಹೊರಗೆ ಬಾ ಮಾರಿ ತೋರಿಸು ಬಾ, ಹೊರಗೆ ಬಾ ಮಾರಿ ತೋರಿಸು ಬಾ. ಕಡಿಮೆ ಕೊರೋನ ಒಪ್ಪನತ್ತ ಲಾಕ್ಡೌನ ನಿಮ್ಮೋನಿ ಸುತ್ತಿ ಸುತ್ತಿ ಕಂಗಲಾಗೇನ. ಹೊರಗೆ ಬಾ ಮಾರಿ ತೋರಿಸು ಬಾ, ಹೊರಗೆ ಬಾ ಮಾರಿ ತೋರಿಸು ಬಾ. ಸೊಸಿಯಾಗಿ ಒಳಿಯಲಿಲ್ಲ, ಶಾವಿಗೆಯ ಉಣಲಿಲ್ಲ. ಸೊಸಿಯಾಗಿ ಒಳಿಯಲಿಲ್ಲ, ಶಾವಿಗೆಯ ಉಣಲಿಲ್ಲ. ಕುಲಗೋತ್ರ ನೋಡಲಿಲ್ಲ, ಕುಲಗೆಟ್ಟು ಹೋದಿಯಲ್ಲ. ಕುಲಗೋತ್ರ ನೋಡಲಿಲ್ಲ, ಕುಲಗೆಟ್ಟು ಹೋದಿಯಲ್ಲ. ಹಬ್ಬದ ನೀವು ಮಡಿ ಮಾರಿ ನೋಡಕ ಬಂದೇನ, ಹೆಂಗದಿಯೋ ನನ್ನ ಗೆಳೆಯನ ದೂರದೇನ. ಹಬ್ಬದ ನೀವು ಮಡಿ ಮಾರಿ ನೋಡಕ ಬಂದೇನ, ಹೆಂಗದಿಯೋ ನನ್ನ ಗೆಳೆಯನ ದೂರದೇನ. ಮರಿದಂಗ ನನ್ನ ಕೈ ಮ್ಯಾಲ ನಿನ್ನ ಹೆಸರ ಬರಿತೇನ, ಮರಿದಂಗ ನನ್ನ ಕೈ ಮ್ಯಾಲ ನಿನ್ನ ಹೆಸರ ಬರಿತೇನ. ನಡುವೂರಾಗ ಕಡದರ ಕಡಿಲಿ ಬಿಡೋದಿಲ್ಲ ನಿನ್ನ. ಬಿಟ್ಟರ ಜಾತಿ ಮಗನಲ್ಲ, ನಾ ತಿಳಿದಂಗ ಹಗರಿಲ್ಲ. ನಿಮ್ಮಪ್ಪ ಡಾನಲ್ಲ, ಯರ ಹಂಚಿಕೆ ನನಗಿಲ್ಲ. ನಿಮ್ಮಪ್ಪ ಡಾನಲ್ಲ, ಯರ ಹಂಚಿಕೆ ನನಗಿಲ್ಲ. ಗದ್ದಲ್ದಾಗ ಬಂದು ಸಿಕ್ಕಿದಿ ಹುಡುಗಿ ಆಗದು ಮೈ ಕೈ ನೋವಾ, ತಡ್ಕೊಳ್ಳಬೇಕೀಗ ನೋವಾ. ಗದ್ದಲ್ದಾಗ ಬಂದ ಸಿಕ್ಕಿದಿ ಹುಡುಗಿ ಆಗದು ಮೈ ಕೈ ನೋವಾ, ತಡ್ಕೊಳ್ಳಬೇಕೀಗ ನೋವಾ. ಹೊಣ್ಯಾಗ ಮಂಚ ಮಂಚದ ಬೇಗ ಹೋರಿ, ಹೊರಿ ಮೇಲೆ ನಾ ಪೋರಿ. ಜೊತ್ತಾಡುತ್ತ ನಿನ್ನ ಹೋರಿ, ಜೊತ್ತಾಡುತ್ತ ನಿನ್ನ ಹೋರಿ. ಹೊಣ್ಯಾಗ ಮಂಚ ಮಂಚದ ಬೇಗ ಹೋರಿ, ಹೊರಿ ಮೇಲೆ ನಾ ಪೋರಿ. ಜೊತ್ತಾಡುತ್ತ ನಿನ್ನ ಹೋರಿ, ಜೊತ್ತಾಡುತ್ತ ನಿನ್ನ ಹೋರಿ. ಬಾದಮ್ಮಿ ಪೀಸ ಬಾದಾಮಿ ಪೀಸ ನೀ ಬಾಳ ನೈಸ, ನಾಟಕದ ಹುಡುಗರು ಪಡ್ತಾರೆ ಕಿಸ. ಒಲ್ಲು ಬೆಚ್ಚ ಚೆಲುವಿನ ಚಿತ್ತಾರ ಹೋಗೋಣ ಎತ್ತಾರ, ಚೆಲುವಿನ ಚಿತ್ತಾರ ಹೋಗೋಣ ಎತ್ತಾರ. ಏನ್ರಪ್ಪ ಅದೇನು ಹರಿದು ಹಂಚದು, ಯಾರು ನೆನೆ ಪತ್ತಿಗೆ ಮಾಡಕ್ ಹೊಂಟಿರಿ? ಹರಿಯಾಕ ಹೊಂಟಿಲ್ಲ ನೀನ, ಕಟ್ ಮಾಡಕ್ ಹೊಂಟು. ಕಟ್ ಮಾಡಾಕ ಏನ್ ಹರಿಯಾಕ ಹೊಂಟಿ? ಏ ಲೈನ ಮತ್ತೆ ನೀ ಏನಾರ ತಿಳ್ಕೊಂಡಿದ್ದೇನು? ಹಿಂಗನು ಹಾ. ನಾ ಬೇರೆ ತಿಳ್ಕೊಂಡಿದ್ದು. ತಿಳ್ಕೊತಿ ಬಿಡು. ನೀ ಎದಕ್ ಹೊಂಟಿ? ನಾನು ಮುರ್ಸ್ಕೊಳಕ್ ಹೊಂಟೀನಿ. ಏನ್ ಮುರ್ಸ್ಕೊಳಕ್? ದೌಡಿ ಹಲ್ಲ. ಓ ಹಿಂಗನು. ನಾ ಇದನ್ನು ಬೇರೆ ತಿಳ್ಕೊಂಡಿದ್ದು. ಹೌದು, ನಿನ್ ಹಲ್ ಯಾಕೆ ಹುಳ ಹತ್ಯಾವ? ಹುಳ ಏನು ಹತ್ತಿಲ್ಲ, ಮನಿ ಕರ ನೀರಿನ ಕರ ಬಂದು ನಮ್ಮ ಊರಾಗ ಸಾಹೇಬ ನಳ ಕಟ್ ಮಾಡನಕತ್ತಾನ, ಅದಕ್ಕೆ ಮಾಡಕ್ಕೆ ಹೊಂಟೀನಿ. ಲೇ ಪಂಚಾಯತಿ ಪಕ್ಕಿರ ಅಲ್ಲ, ಊರ ನೀರು ಬಂದ್ ಮಾಡಿದ್ರೆ ಸುಮ್ಮಿರ್ತಾರ ನಿನ್ನ ಕೇಡಿ ಹಳೆ ಕೇಡಿ. ಅದನ್ನೇ ಹೇಳಿದ್ ನಾನು, ಮುರ್ಸ್ಕೊಳಕ್ ದೌಡಿ ಹಲ್ ಮುರ್ಸ್ಕೊಳಕ್ ಹೊಂಟೀನಿ ಅಂತೇಳಿ. ಅಲ್ಲ
ಈಗ ಪಂಚಾಯತಿ ಒಳಗ ಪಿ ಡಿ ಅವ್ರು ಎಲ್ಲರೂ ಸ್ಟ್ರೈಕ್ ಮಾಡ್ಯಾರ. ಯಾಕಂದ್ರೆ ಇವ್ರನ್ ಜನ ಎಲ್ಲ ಸಿಟ್ಟಿಗೆ ಎದ್ದಾರ, ನಿಮ್ಮನ್ನ ಹುಡುಕಾಕತ್ತಾರ. ಹೋಗ್ಲಿ ಬಿಡು ಮಲ್ಲು, ನಮಗೆ ಸಲ್ಲದ ಕೆಲಸ ತಗೊಂಡು ಇವು ನಾವೇನು ಮಾಡೋನು? अबे धगड़न के चौकरी मिले तो नौकरी को भूल जाते क्या बा? ऐसा नहीं बोलने का बा. ಹಿಂಗಾದ್ರೆ ನಮ್ಮ ಸಸ್ಪೆಂಡ್ ಗ್ಯಾರಂಟಿ. ಅನ್ಬಾಡಲಿ ಮಗನೇ, ಮೊದಲೇ ನಿಂದು ಕರಿ ಬಾಯಿ ಮಾತು ಎದ್ದು ಬಂದ್ಗಿಂದಾರಂತೀನಿ. ಶುರುವಾತನಪ್ಪ ನಿಮ್ ಬಾಯಾಗಿನ ಜೋಲ್ ಬೀಳಾಕ. ಹಣ್ಣ ಹೆಣ್ಣ ಈ ಕಣ್ಣಿಗೆ ಬಿದ್ರಮ್ಮಲ್ಲು ಹಿಂಗಾಗೋದು. ಬಾ ಮಲ್ಲು ಬಾ. ಸರಿ, ನಾ ದ್ರೌಪದಿ ಲತಿನ್ ಮೊನ್ನೆ ಹೇಳಿದ್ನಿಲ್ಲ, ನನ್ನೊಂದು ಪ್ರಶ್ನೆ ಐತಿ, ಅದಕ್ಕೆ ಯಾರು ಉತ್ತರ ಹೇಳ್ತೀರಿ? ಮತ್ತೆಟ್ಲಪ್ಪಾಕಿ ಅವ್ರ ನನ್ನ ಗಂಡ. ಮಿಕ್ಕಿದಕ್ಕೆ ನೀ ಹೇಳ್ಯಾರ ಒಯ್ಬೇಕಿಕ್ಕಿನ ಹೊತ್ತೊಂಡ್ರಿಗೆ ನಮಗತ್ತು ನೀಗೋದಿಲ್ಲ. ಒಂದ್ಯಾಕೆ ಹತ್ತು ಕೇಳಿ ಹೇಳ್ತೇವೆ. ಒಂದ್ಯಾಕ ಹತ್ತು ಕೇಳು, ಹೇಳೇ ಹೇಳ್ತೇವಿ. ಹೇಳ್ತೀನಿ ಕೇಳ. ಅಕ್ಕನಿಗೆ 6 ಕಣ್ಣ, ಮುಕ್ಕನಿಗೆ 3 ಕಣ್ಣ, ಚಿಕ್ಕನಿಗೆ 1 ಕಣ್ಣ. ಏನು ಅದು 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 ಕಾರಲ್ಲ. ಅಲ್ಲಲೇ ಮಗ, ಹೊಸ ಮನಿ ಡೋರ್ ಅದು. ಇದು ಅಲ್ಲ, ಸೋತ್ರಿಲ್ಲ. ಸೋತೇವ ಯಾವ ಹೇಳ್ತೀನಿ ಕೇಳ. ಇದು ರುತ್ರ. ಅಕ್ಕನಿಗೆ 6 ಕಣ್ಣ ಅಂದ್ರ ಕೊಳದು, ಮುಕ್ಕನಿಗೆ 3 ಕಣ್ಣ ಅಂದ್ರ ತೆಂಗಿನಕಾಯಿ, ಚಿಕ್ಕನಿಗೆ 1 ಕಣ್ಣ ಅಂದ್ರ ಸೂಜಿ. ಅಲ್ಲ ನೀನ ಸೂಜಿ ಮಾಡಿಟ್ಟಲ್ಲೋ ನಿನ್ನ ನಮ್ಮನ ಕಾಜಿ. ಇನ್ನೊಂದಾಗ್ಲಿ ನೋಡೇ ಬಿಡ್ತೀನಿ ನಾನು. ಇನ್ನೊಂದು ಹೇಳು. ಅರ್ಧ ಇಟ್ರ ಅಳ್ತಾಳ, ಪೂರ ಇಟ್ರ ನಗತಾಳ. ಯಾಕ ಇದನ್ನ ಹೇಳಿದ್ರ ಕುತ್ತೋರು ಎದ್ದು ಬಂದು ಎದಿ ಒದಿತಾರ 3 ಮಂದಿಗೆ. 6 ಒದೆಯಂಗಿಲ್ಲ, ಎದ್ದು ಬಂದು ತಾವನ್ ನಗತಾರ. ನಗತಾರ ಹಿಂಗಾದ್ರೆ ಹೇಳ್ಬಿಡು. ಹೇಳ್ಯ ಅರ್ಧ ಇಡ್ಸುವಾಗ ಆತರ ಅಂತಂದ್ಮ್ಯಾಗ ಕೈಯಾನ ಬಳಿ. ಅಯ್ಯ ನಿನ್ನ ಹಸಿರು ಬಳಿ. ಅಲ್ಲ ನಿನ್ನ ಹಸಿರು ಬಳಿ ಹೊಲಸು ಮಾಡಿದ್ದೆಲ್ಲ ನಮ್ಮನ್ನ ಕೆಸರು ಕೊಳಿ. ಮತ್ತೆ ತಡ ಹೊಡಿ, ಇನ್ನೊಂದು 9, ಇನ್ನೊಂದು ಚಾನ್ಸ್ ಸಿಗ್ತದೇನಿಲ್ಲ. ಕಂಬಳಿ ಬುಡಕನಿ ಹಾಸ, ಕರಿ ಕಂಬಳಿ ಬುಡಕನಿ ಹಾಸ, ಮಾಡೋನು ತಾಯಿ ಪಾಸ. ಎದೆಯ ಬಲವಿರಸ, ಎದೆಯ ಬಲವಿರಸ, ಕರಿಗಡಬ ಕೊಡತೇನ ನೀ ಬಾರ ಸೌಕಾಶ. ಸುಳ್ಳಯಾತ ತುರಸ ನನ್ನ ಹರಸ, ಕರಿ ಕಂಬಳಿ ಬುಡಕನಿ ಹಾಸ, ಮಾಡೋನು ತಾಯಿ ಪಾಸ ಪಾಸ. ಬಾರಲಗ ಮಾಡಿ ಮಕ್ಕಳಕ, ಎದವರ್ತಿ ಹೇಳನಿ ನಮ್ಮ ತೋಟಕ. ಮರೆವಾಯಿನ ಮಾತು ನನ್ನ ತರಿಯ ಕೆಡಿಸೈತಿ, ಹುಡುಗಿಯ ತೋನ ತಲ ಕೂಡಿ ಬಂದೈತಿ. ಕರಿ ಕಂಬಳಿ ಬುಡಕನಿ ಹಾಸ, ಮಾಡೋನು ತಾಯಿ ಪಾಸ. ಲಾಲ 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 ಲಾಲ. ಮಲ್ಲು, ಮಲ್ಲು ಯಾರು ಕೂಡ ಹೋಯ್ತಪ್ಪ ನನ್ನ ಮಗಳು ಮಲ್ಲು.
ಏ ಮಾವ ನಿನ್ ಮಗಳು ಇಲ್ಲೇ ಅದಾಳ. ಮುಗೀತ್ರಪ್ಪು ಮುಗೀತು. ನನ್ನ ಮಗಳು ಈ ಮಾಳಪ್ಪನ ಗುಡಿ ಮುಂದೆ ಸಿಸಿ ರೋಡ್ ಮ್ಯಾಲೆ ನಿಂತಾಳಂದ್ರ ನನ್ನ ಮಗಳ ಶಾಂತಿ ಮುಗೀತು. ಮೂರಾಗ ಏ ಮಾವ ಕಟ್ ಮಾಡಕ್ ಹೊಂಟೇವ ಮಾವ. ಏನ್ ಕಟ್ ಮಾಡಕ್ ಹೊಂಟ್ರಲ್ಲ ಮಕ್ಕಳೇ ನೀವಿಬ್ರು? ಕರೆಂಟ್ ಸರ್ವಿಸ್ ನೀನು ಒಂದೊಂದು ಬ್ಯಾರೇನೆ ತಿಳ್ಕೊಂಡ್ಬಿಡ್ತೀಯಲ್ಲ. ಹೌದಾ? ನಾ ಮತ್ತೇನಾರ ಕಟ್ ಮಾಡ್ಕೊಂಡು ಹೋಗಿ ಮನೆಗೆ ಹೋಯ್ತಾರ ಈ ಮಕ್ಕಳತ್ತು ಬಂದಿದ್ದೆ. ಎಲ್ಲ ಮನೆಗೆ ಹೋಯ್ದು ಏನು ಮುಗಿಸ್ ಕಳಿಯ. ಯಪ್ಪ ಯಪ್ಪ ಯವ್ವ ಮಗಳ ಮಲ್ಲು, ಯಾಕಯ್ಯಪ್ಪ ನಿನಗೊಂದು ಚಲೋ ವರ ತಂದು ಮನ್ಯಾಗ ಕುಂದಿರ್ಸಿನವ್ವ. ಆದ್ರೂ ನಮ್ಮ ಟಕ್ಕಳಿಕೆ ಮಾಸ್ತರ್ ತಂದು ಕುಂದಿರ್ತೀನಿ, ನೋಡ್ತೇನು? ಯಪ್ಪ ನೋಡಿ ನನಗೂ ತಡ್ಕೊಳ್ಳೋ ಶಕ್ತಿ ಇಲ್ಲ. ನೀ ಎಷ್ಟು ಎಷ್ಟು ಶಾನೆ ಕೊಬ್ಬರ? ಇಲ್ಲ ಅಪ್ಪ ಬಾ ಯಪ್ಪ ಹೋಗು. ಎಷ್ಟು ಕೊಬ್ರಾರ ನಿತ್ಯವ್ವ, ಬಾ ಹೋಗೋಣ ಮನೆಗೆ. ಸಿದ್ಧ ಶರಣ ಅವ ಯಾವಲೇ ಹಿಡ್ಕೊರಿ ಮಕ್ಕಳೇ ಬಗರಿಗೆ ಊಟ. ಮದುವೆ ಮಾಡ್ಕೊಳ ನಡಿ ನಾವು ಕರಿಗಡೆ ಬಿಡಿಸೋನಂತ ಅವಾಗ. ನಡೀಲಿ ಹೋಗೋಣ ಹಂಗಾದ್ರ. ನೀ ಯಾರ ಯಾವೂರ, ನೀ ಯಾವ್ದು ನಿನ್ನ ಊರ, ಗುರ್ತ ಸಿಕ್ಕಿಲ್ಲಿನ ಹುಡುಗಿ ನನಗ. ಸಿದ್ದಪ್ಪವ ಶಂಕರಪ್ಪ ಸಂಕನಾಳ ಇವರಾದ್ರು 201 ರೂಪಾಯಿ ಪರಮಾತ್ಮ ಪಾತ್ರ. ಸಿದ್ದಪ್ಪ ಮಾವ ಅಗ್ನಿ ಸಾಕಿನ ಹರ್ನಾಳ ಇವ್ರ ಇಲ್ಲ ನರಮನ್ಸ ನಿಂದೇನು ನಡೆಯಲ್ಲ, ಅವನಿಷ್ಟದಂಗೆ ಎಲ್ಲ. ಬರಿಗೈಲಿ ಬರೋದು ಬರಿಗೈಲಿ ಹೋಗೋದು, ತಿಳಿದಾಗ ನೀನೇ ಬುದ್ಧನೋ. ತೊಲಬೇಡ ಈ ವಚನ ಮರಿಬೇಡ, ಸುಮ್ಮನೆ ಮೆರಿಬೇಡಲೋ. ನರಮನ್ಸ ನಿಂದೇನು ನಡೆಯಲ್ಲ, ಅವನಿಷ್ಟದಂಗೆ ಎಲ್ಲ. ಶಾಂತಿ ಎಂಬ ಸುರನಗರದಲ್ಲಿ ನರನಾರಾಯಣರೆಂಬರು 10ರಿಂದ ಅರಮನೆ ಕಟ್ಟಿ ಜಟ್ಟಿ ಗೌಡರೆಂದು ಕೊಟ್ಟಿ ಮನೆತನದಿಂದ ಮುನ್ನಡೆಯುತ್ತಿರುವ ಆ ಗೌಡರ ಸಿರಿ ಸಂಪತ್ತಿಗೆಲ್ಲ ನಾನೇ ಒಡೆಯ. ಪಾಟೀಲ್ ಇಡೀ ನಾಡಿಗೆ ನಾನೇ ಒಡೆಯನೆಂದು ಮೆರೆದು ಈಗೆಲ್ಲಿದೆ ನಿನ್ನ ದರ್ಪ? ಸರ್ಪಗಾವಲಿನ ಈ ಶಶಿಧರ ನಿನ್ನ ಎಡೆ ತುಳಿದು ಅದರ ಮೇಲೆ ಕಾಲಿಟ್ಟು ಮೆರೆಯುತ್ತಿದ್ದಾನೆ ಈ ನಾಡಿಗೆ ಒಡೆಯನಾಗಿ. ನಾಳಿಗೆ ನನ್ನ ಕೈಯಿಂದಲೇ ನಿನ್ನ ಕುತ್ತಿಗೆಯನ್ನು ಹಿಡಿದು ಹೊರಗೆ ಹಾಕಿಸಿ ನಿನ್ನ ವೀರಮಣಿ ಮುತ್ತೈದೆಯರನ್ನು ಗರತಿಯರ ಗಂಡನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಶಶಿಧರನೇ ಅಲ್ಲ. ನರಭೇದವ ಶುರು ಮಾಡಿದ ನರರಾಕ್ಷಸ ಯಾರು, ಅಭಿಮಾನದ ಒಳಸಂಚನು ನಡೆಸೋನು ಯಾರು. ಪಾಪಿಗಳ ಸಂತೆಯಲ್ಲೇ ಪ್ರಾಣಕ್ಕೆ ಬೆಲೆಯೇ ಇಲ್ಲ, ಇನ್ನೋರು ನರಮನ್ಸ ಬದುಕೋದು ಈಗಲ್ಲ. ಗೌರಿ, ಅದು ಏಕೆ ಮೌನವಾಗಿ ನಿತ್ಯ ಬಿಟ್ಟಿರುವಲ್ಲ? ಯಾಕೆ ಮೈಯಲ್ಲಿ ಹುಷಾರಿಲ್ಲವೇ? ನನಗೇನಾಗಿದೆ ಅಂತ ತಮಗೆ ಗೊತ್ತಿದ್ರು ಕೂಡ ಮತ್ತೆ ಅದನ್ನೇ ಪ್ರಶ್ನೆ ಅಂತ ಕೇಳಿದ್ರೆ ನಾನು ನಿಮ್ಗೇನಂತ ಉತ್ತರಿಸಲಿ? ಅದು ಎಲ್ಲ ಬರೀ ನಾಟಕ ಗೌರಿ. ಆ ಶಶಿ ಮಲ್ಲೇಶ್ವರನ್ನು ನಾನು ಹೇಳಿದಂತೆ ಕೇಳೋಕೆ ಈ ರೀತಿ ನಾಟಕ ಮಾಡುತ್ತಿರುವೆ. ನೀನೇನು ಚಿಂತಿಸಬೇಡ. ಅಂದ್ರೆ ಹೆತ್ತ ಮಗನಂತೆ ಸಾಕಿ ಸಲುಗಿದ ಶಿವರಾಯರನ್ನು ಮತ್ತೆ
ದೇವರಂತಿರುವ ಮಾವನನ್ನು ಮನೆ ಬಿಟ್ಟು ಹೊರ ಹಾಕಿದ್ದು ಎಲ್ಲ ಸುಳ್ಳೇನಾ? ಅದು ಎಲ್ಲ ಬರೀ ನಾಟಕ ಅಂತ ಆಗಲೇ ಹೇಳಲಿಲ್ಲವೇ ನಿನಗೆ? ಈ ರೀತಿ ನಾನು ಮಾಡಿ ತೋರಿಸುತ್ತಿದ್ದರೆ ಆ ಶಶಿ ಸರ್ವಾಸ್ತಿ ನನ್ನ ಕೈಗೆ ಸಿಕ್ಕು ನನ್ನ ಸೇಡುತ್ತಿರುವುದಿಲ್ಲ. ಅದಕ್ಕೆ ಗೌರಿ ಈ ರೀತಿ ನಾಟಕ ಮಾಡುತ್ತಿರುವೆ, ನೀನೇನು ಚಿಂತಿಸಬೇಡ. ರಾಮಾಯಣದಲ್ಲಿ ಮಂಡೋದರಿ ತನ್ನ ಗಂಡ ರಾವಣನಿಗೆ ಹಾಗೂ ಮಹಾಭಾರತದಲ್ಲಿ ಭಾನುಮತಿ ದುರ್ಯೋಧನ ಎನಿಸಿಕೊಂಡಿರುವ ತನ್ನ ಗಂಡನಿಗೆ ಎಷ್ಟೇ ಬೇಡವೆಂದು ಕೇಳಿದ್ರು ಕೂಡ ತಮ್ಮ ಹಠವನ್ನೇ ಸಾಧಿಸಿದ್ರು. ಕೊನೆಗೆ ಹಠ ಸಾಧಿಸಲು ಹೋಗಿ ತಮ್ಮ ಘಟವನ್ನೇ ಕಳೆದುಕೊಂಡ್ರು. ಅದರಂತೆ ನಾನು ಕೂಡ ಎಲ್ಲವನ್ನು ಹೇಳಿ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಆ ರಾವಣ ಕೌರವರಂತೆ ಬುದ್ಧಿಗಡಿಯಲ್ಲ ಈ ನಿನ್ನ ಪಾಟೀಲ. ನನ್ನ ಮೇಲೆ ವಿಶ್ವಾಸ ಇಟ್ಟು ಹಾಡುತ್ತಾ ಬಾದೇವಿ. ಆಯ್ತು ರೀ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂದಾಡಬೇಕು ನರ ಬೊಂಬೆ. ನಿನ್ನ ಚೆಂದಾಡಬೇಕು ನರ ಗೊಂಬೆ. ನಿನ್ನ ಕೊಂಡಾಡಬೇಕು ನರ ಗೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂದಾಡಬೇಕು ನರ ಗೊಂಬೆ. ನಿನ್ನ ಕೊಂಡಾಡಬೇಕು ನರ ಗೊಂಬೆ. ಚೆಂದೆ ಉಂಡಾಡಬೇಕು ನರ ಗೊಂಬೆ. ಮುತ್ತು ಕೊಟ್ಟರೆ ಮುತ್ತಾಗದಂತಿದೆ ಬೊಂಬೆ ಬೊಂಬೆ ಈ ಬೊಂಬೆ ಬೊಂಬೆ. ಬೊಂಬೆ ಕೊಂಡರೆ ಮುದ್ದಾಗದಂತಿದೆ ಬೊಂಬೆ ಬೊಂಬೆ ಈ ಬೊಂಬೆ ಬೊಂಬೆ. ಬೊಂಬೆಗಿಂತ ಒಳ್ಳೆ ಸೊಗಡು ಇದೆ ಇದೆ ಈ ಬೊಂಬೆಗೆ. ಕತ್ತಿಗಿಂತ ಕಂಡ ಕೊರಸು ಇದೆ ಇದೆ ಈ ಬೊಂಬೆಗೆ. ಯಾರ ಮಾಡತೈತಿ ರತ್ತಿ ಬೊಂಬೆ. ಸಲ್ಲಾಪ ಕೇಳುತ್ತದೆ ಸದ ಬೊಂಬೆ. ಬೊಂಬೆ ಇನ್ನು ಹಸಿ ಹುಟ್ಟಿದರೆ ಬಿಸಿ. ಖುಷಿ ಗೊಂಬೆ ಹುಸಿ ಮಾಡಿದರೆ ನುಸಿ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಚೆಂದಾಡಬೇಕು ನರ ಗೊಂಬೆ. ನಿನ್ನ ಚೆಂದಾಡಬೇಕು ನರ ಗೊಂಬೆ. ನಿನ್ನ ಕೊಂಡಾಡಬೇಕು ನರ ಗೊಂಬೆ. ಜೊತೆ ಉಳ್ಳಾಡಬೇಕು ನರ ಗೊಂಬೆ. ಬೊಂಬೆ ಒಳಗೆ ಬೊಂಬೆಯ ಮಾಡುವೆ ಅಣ್ಣ ಬೊಂಬೆ ಈ ಮಣ್ಣ ಬೊಂಬೆ. ಬೊಂಬೆ ಒಳಗೆ ಗೊಂಬೆಯ ತೊಡುವೆ ಹಣ್ಣು ಬೊಂಬೆ ಈ ಹೆಣ್ಣು ಬೊಂಬೆ. ನೆತ್ತೆ ಕಾದು ಹೋಮ ಚಾಳಿ ಇದೆ ಇದೆ ಈ ಬೊಂಬೆಗೆ. ಕದ್ದ ಮುಚ್ಚಿಕೊಡ ಚಾಳಿ ಇದೆ ಇದೆ ಈ ಗೊಂಬೆಗೆ. ಅಪ್ಪಾಗವಾದ ತೈತಿ ಮಳ್ಳ ಬೊಂಬೆ. ಪಂಚಾಂಗವಾದ ತೈತಿ ಮಳ್ಳಿ ಬೊಂಬೆ. ಸೂಜಿ ಮಳ್ಳ ಬೊಂಬೆ ನಿನ್ನ ಅಚ್ಚು ಬೊಂಬೆ. ಅಂತರಿಸಲೆ ಗೊಂಬೆ ವೃತ್ತಿ ಗೊಂಬೆ ಬೊಂಬೆ.
ರಣಧೀರ ಬಾಬಾರೋ ಪ್ರೀತಿಯ ಸರದಾರ ಬಾಯಂದಿರಿ ಬಂದಿಳಿಯುವ ಶೂರ ನೀ ಬಂದರೆ ದಿಗ್ವಿದಯದ ಹಾರ ಬಾಬಾರೋ ಬಾರೋ ರಣಧೀರ ಪಾಟೇಲ್ ಪ್ರಣಯ ಪಕ್ಷಿಗಳಾಗಿ ಹಾರಾಡುತ್ತಿರುವೆಯಲ್ಲ, ಹೆಂಡತಿ ಒಂದಿಗೆ ಹೆಂಡ ಕುಡಿದು ಈ ನಿನ್ನ ಕಂಡಲ್ಲಿ ಮುಟ್ಟುತ್ತಿರುವೆಯಲ್ಲ, ಇದು ಯಾರ ಮನೆ ಎಂದು ತಿಳಿದು ನಡೆಸಿರುವೆ ಈ ನಿನ್ನ ರಾಸಲೀಲೇನು? ಯಾಕೋ ಶಶಿ, ಇದೇನು ಒಂದು ತರ ಹುಚ್ಚು ಹಿಡಿದಂತೆ ಮಾತನಾಡುತ್ತಿರುವಿಲ್ಲ? ಏನು ಮದ್ಯಪಾನ ಮಾಡಿರುವೆಯಾ? ಮದ್ಯಪಾನವನ್ನು ಮಾಡಿ ಮಧ್ಯಾಹ್ನ ಬಿಸಿಲಿನಲ್ಲಿ ಹೆಂಡತಿ ಒಡನೆ ರಾಸಲೀಲೆಯನ್ನು ಮಾಡಿ ಮದ್ಯಪಾನ ಮಾಡಿ ನೀನೇರ ಉತ್ತರಂತೆ ಏನೋ ಮಲ್ಲೇಶಿ, ನೀನು ಅವನ ತರನೇ ಅದೇ ವಿಷಯನ ಏಕವಚನದಲ್ಲಿ ಮಾತನಾಡುತ್ತಿರ್ಬೇಲ್ಲ. ಏನು ನಿನ್ನ ತಲೆಗೆಲೆ ಕೆಟ್ಟಿದೆ ತಾನೆ? ಕೆಟ್ಟವ್ರ ತಲೆನೇ ಸುದ್ದು ಮಾಡಕ್ ಡಾಕ್ಟರ್ ಆಗಿ ಬಂದಾರ್ರಿ ಇವರು. ನೋಡಪ್ಪ, ನನಗ ಎಲ್ಲ ಇದು ಇರ್ಲಿ, ಯಾರು ನಿಮ್ ತಲೆ ಸುದ್ದು ಮಾಡ್ಕೋರಿ. ಬಾಯಿ ಬದ್ದು ನರಕೊನ್ನಿಗಳೇ, ನನ್ನ ಮನೆಗೆ ಬಂದು ನನ್ನ ಮನೆ ಅನ್ನ ತಿಂದು ನನ್ನ ಕೈ ಕೆಳಗೆ ಕೆಲಸ ಮಾಡು ನೀವೆಲ್ಲ ಮನ ಬಂದಂತ ಮಾತನಾಡುವ ಸೊಕ್ಕಿನ ಕೊನ್ನಿಗಳೇ. ನಿಮ್ಮ ಮೈ ಚರ್ಮ ಸುರಿದು ಮನೆಯಿಂದ ಒದ್ದು ಹೊರ ಹಾಕಬೇಕಾಗುತ್ತದೆ. ಎತ್ತರ, ನಮಗೆ ಎತ್ತರ. ನಿಮ್ಮಂತ ಕಜ್ಜಿ ನಾಯಿಗಳನ್ನು ಕೆತ್ತನೆ ವೀರನಾಗಿ ಕೈಯಲ್ಲಿ ಮಚ್ಚಿ ಹಿಡಿಯದೆ ಮಾತಿನ ಸರ್ಪದಲ್ಲಿ ನಿಮ್ಮನ್ನು ಬಂಧಿಸುವ ಈ ಶಶಿಧರ ನಮಗೆ ಎತ್ತರ ಹೇಳುವೆಯಾ? ಈ ಮನೆ ಯಾರೆಂಬುದು ತಿಳಿಯದೆ ನಿನಗೆ ಅರಿವಿಲ್ಲದೆ ಮಾತನಾಡುತ್ತಿರುವೆ. ನಮ್ಮನನ್ನೇ ಒದ್ದು ಹೊರಗೆ ಹಾಕುವ ಎಂದು ಹೇಳುತ್ತಿರುವೆಯಲ್ಲ, ನಿನ್ನನ್ನೇ ಕಾಲು ಕೈ ಕಟ್ಟಿ ನಿನ್ನನ್ನು ಹೊರಗೋಗಿತೆ. ಎತ್ತರ. ನನ್ನ ಮನೆಗೆ ನಿನ್ನ ಮನೆಯನ್ನು ಯಾವ ಬಚ್ಚ? ಎಂದು ನೀನು ಕುಡಿದು ಮತ್ತಿನಲ್ಲಿ ಬಣ್ಣದ ಎಣ್ಣುವನ್ನು ತರಿದ್ದು ಕಣ್ಣು ತಂಪು ಆಗುವಂಗು ಮಾಡಿ ಅಂದೆ ಹಾರಿ ಹೋಗಿತ್ತೇ ನಿನ್ನ ಹೆಸರಿಗಿದ್ದ ಮಣಿಯನ್ನು. ಉಂಡ ಮನೆಗೆ ದ್ರೋಹ ಬಗೆದ ಬಾಂಡ ನನ್ನ ಮಗನೇ. ಸರಿ ಎಂದು ಮಾನವಿಲ್ಲದೆ ನಿನಗೆ ಎಲ್ಲ ತರದ ಅಧಿಕಾರ ಕೊಟ್ಟು ಸ್ನೇಹದಿಂದ ನಡೆದುಕೊಂಡಿದ್ದಕ್ಕೆ ಹಂತ ಹೆಣ್ಣಿನೊಂದಿಗೆ ಸರಸಬಡನೆಂದು ಮನವಿಲ್ಲದೆ ಮಾತನಾಡ್ತೀಯ ಆ ಮಗನೇ. ನೀನು ನಂಬಿಗಸ್ತನಲ್ಲ, ನಂಬಿಸದ ಅಂಬಿಗನ ಕಡೆಯಿಂದ ಮೋಸದ ಸೈ ತೆಗೆದುಕೊಂಡ ಬಂಡ. ನಾನಿನ್ನ ಸುಮ್ಮನೆ ಬಿಡಲಾರೆ. ಏನು ಮಾಡುತ್ತೀಯ? ಕೆಕ್ಕೆರೆದು ಮಾತನಾಡಿ ಹಾರಾಡುವ ಬಿಸಿ ರಕ್ತ ಕುಡಿತೀನಿ. ಸ್ವಾಮಿ, ಗುಂಡನ್ನು ಆರಿಸ್ಬೇಡಿ, ಬಿಟ್ಬಿಡಿ ಪಾಪಿಗಳನ್ನು. ನೀನು ಈ ರೀತಿ ಮಾಡುತ್ತೀಯಂದೆ ಅದರಲ್ಲಿರುವ ಗುಂಡಗಳನ್ನೆಲ್ಲ ತೆಗೆದು ಹಾಕಿದ್ದೇನೆ. ಪಾಟೀಲ, ಸುಮ್ಮನೆ ನಿನ್ನ ಹೆಂಡತಿಯನ್ನು ಇಲ್ಲಿಂದ ಕರೆದುಕೊಂಡು ಹೋಗು, ಇಲ್ಲ ಅಂದ್ರೆ ನಿಮ್ಮಿಬ್ಬರನ್ನು ಸುಟ್ಟು ಇಲ್ಲೇ ಭಸ್ಮ ಮಾಡಬೇಕಾಗುತ್ತದೆ, ತಿಳಿದುಕೋ. ಇಷ್ಟಕ್ಕೂ ನೀನು ಮಣಿ ಖಾಲಿ ಮಾಡುವುದಿದ್ದರೆ ಬಸವಳದ ಮಶಾನದ ಹಾದಿಯನ್ನು ನೋಡುವ ನಿಮ್ಮ ರುಂಡಗಳನ್ನು ಬೇಗನೆ ಹೊರಬೀಳರಿ. ಹೌದು ಸ್ವಾಮಿ. ಮಾಡಿದ್ದುಣ್ಣು ಮಾರಾಯ, ಎದಕ್ ಬೇಕಪ್ಪ ಇಂಥ ಕೆಲಸ ನಿಮಗ ಅಂತೀನಿ. ಹೌದು ಬನ್ನಿ ಸ್ವಾಮಿ,
ನಮ್ಮ ಜೀವಾತ್ಮವೇ ಹೋದ ಮೇಲೆ ಈ ಆಸ್ತಿ ಐಶ್ವರ್ಯ ತೆಗೆದುಕೊಂಡು ನಾವೇನು ಮಾಡೋಣ? ಅದಲ್ಲದೆ ಈ ನಮ್ಮ ಜೀವ ಉಳಿದ್ರೆ ಇದಕ್ಕಿಂತ 10 ಪಟ್ಟು ಆಸ್ತಿ ನಾವು ಗಳಿಸಬಹುದ್ರಿ. ಬನ್ನಿ ಸ್ವಾಮಿ, ನಾವಿಲ್ಲಿಂದ ಹೋಗೋಣ. ಸಾಧ್ಯವಿಲ್ಲ ಗೌರಿ, ಸಾಧ್ಯವಿಲ್ಲ. ಕ್ಷಣಾರ್ಥದಲ್ಲಿ ನಾನು ದಂಡು ದರ್ಬಾರವೆಲ್ಲ ತರಿಸಿ ಇವರನ್ನು ಕಟ್ಟಿ ಹಾಕಿಸಿ ಒಬ್ಬೊಬ್ಬರ ಮೈ ಚರ್ಮವನ್ನು ಸುಲಿದು ಈ ಮನೆಗೆ ಬೆಂಕಿ ಹಚ್ಚಿ ಬಿಡುತ್ತೇನೆ. ಸ್ವಾಮಿ, ನನ್ನ ಮಾತನ್ನು ಕೇಳಿ. ಈ ಹಠ ನಮ್ಗೆ ಒಳ್ಳೆಯದಲ್ಲ. ಯಾಕಂದ್ರೆ ರಾಮಾಯಣದಲ್ಲಿ ರಾವಣ ಹಠ ಹಿಡಿದು ಏನು ಸಾಧಿಸಿದ? ಮಹಾಭಾರತದಲ್ಲಿ ದುರ್ಯೋಧನ ಹಠ ಹಿಡಿದು ಏನು ಸಾಧಿಸಿದ? ಕೊನೆಗೂ ತಮ್ಮ ಪ್ರಾಣವನ್ನೇ ಕಳೆದುಕೊಂಡ್ರು. ನನ್ನ ಮಾತನ್ನು ಕೇಳಿ ನಾವಿಲ್ಲಿಂದ ಹೊರಟೋಗೋಣ ಬನ್ನಿ. ಹೌದು ಗೌರಿ, ಹೌದು. ಮೋಸದಿಂದ ಶಿವರಾಯನ ನಿಂದಿಸಿ ಅಣ್ಣನನ್ನು ಆಸ್ತಿ ಪಡೆದುಕೊಂಡು ಮನೆಯಿಂದ ಹೊರ ಹಾಕಿದ ಪಾಪ ನನಗೆ ಕಾಡುತ್ತದೆ. ಬಾ ಗೌರಿ ಬಾ, ಅವರೆಲ್ಲಿದ್ದರೆ ಅವರನ್ನು ಕೂಡಿಕೊಂಡು ಮುಂದೆ ಈ ಚಾಂಡನನ್ನು ಏನು ಮಾಡಬೇಕು ಅದನ್ನೇ ಮಾಡುತ್ತೇನೆ. ಅಮ್ಮ ಗೃಹಲಕ್ಷ್ಮಿ, ನನ್ನ ಬದಿರದ ಶಕ್ತಿಯಿಂದ ಈ ನನ್ನ ಮನೆ ನನ್ನಲ್ಲಿ ಸೇರಬೇಕು. ನಾವೆಲ್ಲರೂ ಬೇರಾಗಿರ್ಬೋದು, ಆದ್ರೆ ಎಂದಿಲ್ಲ ನಾಳೆ ನಮ್ಮನ್ನೆಲ್ಲ ಒಂದು ಮೂಡಿಸೋ ಭಾರ ನಿನ್ನಲ್ಲೇ ಕೂಡಿದೆ ತಾಯಿ, ನಿನ್ನಲ್ಲೇ ಕೂಡಿದೆ. ಬನ್ನಿ ಸ್ವಾಮಿ, ನಾವಿಲ್ಲಿಂದ ಹೆಜ್ಜೆ ಹೆಜ್ಜೆಗೆ ವಂಚಾತೈತಿ ಮೋಸಾಡೋ ಮಾಯಿ, ಹೆಜ್ಜೆ ಕಟ್ಟಿ ಕುಣಿದಾಡುತ್ತೈತಿ ಸಾವು ಎಂಬೋ ಚಾಯಿ. ಕೆಡುವಿನ ಜನಗಳ ಬೋರ್ಗರೆತ ಎತ್ತನ ಹೊಯ್ಯಿ ಮಲ್ಲೇಶಿ, ಹೇಗಿದೆ ಈ ಸಸಿದಲ್ಲ ಕಾರಸ್ಥಾನ? ಈ ನಾಡಿಗೆ ನಾವೇ ದ್ವರಿಗಳು. ಬನ್ನಿ, ಆಸ್ತಿ ಭಾಗವನ್ನು ಎಲ್ಲರೂ ಸಮಭಾಗ ಮಾಡಿಕೊಳ್ಳೋಣ. ಮಲೇಶಿ, ನನ್ನ ಹೆಸರಿಗಿದ್ದ ಆಸ್ತಿ ಎಲ್ಲಿಗೆ ಹೋಗುವುದಿಲ್ಲ. ಅವಳು ಏನೆಂದು ಹೋದಳು ಗೊತ್ತೇ? ಏನಂದು ಹೋದಳು? ಈ ಹೊತ್ತಲಿಗೆ ಕಾಲಿಟ್ಟ ಹೋದವರು ಒಳ್ಳೆ ಬಂದು ಆ ಮಣ್ಣಿಗೆ ಸೇರುತ್ತಾಳೆಂದು ಹೇದು ಹೋದಳು ಆ ಗೌರಿ. ಅದಕ್ಕಾಗಿ ನಾನು ಏನು ಮಾಡಬೇಕು ಹೇಳು ಶಶಿ? ಆಕಾಶದಲ್ಲಿರುವ ನಕ್ಷತ್ರ, ಆಕಾಶದಲ್ಲಿ ನಕ್ಷತ್ರ ಬೇಕೆಂದರು ಹಿಡಿದು ತಂದು ಕೊಡುವೆ. ನಕ್ಷತ್ರ ಏನು ಬೇಡ, ಆ ಚಂದಿರನ, ಆ ಬೆಳಕಿನಲ್ಲಿ ಇಂದಿರನ ರಮಣೀಯತೆ ಪ್ರೇಮ ಸಾಗರದಲ್ಲಿ ಈಜಾಡುತ್ತಿರುವ ಆ ಪ್ರೇಮಿಯನ್ನು ನನ್ನ ಮಾಂತಕ್ಕೆ ಎತ್ತಿಕೊಂಡು ತಂದು ಹಾಕು. ಆ ಸೇಡಿಗಾಗಿ ಅವರೆಲ್ಲರನ್ನು ಕೊಲ್ಲುವ ಪ್ಲಾನ್ ನಾನು ಮಾಡುತ್ತೇನೆ. ಆ ನಂತರ ಅವರೆಲ್ಲ ಸರ್ವಾಸ್ತಿಗೆ ನಾನೇ ಒಡೆಯ. ಇದು ಒಳ್ಳೆ ಉಪಾಯ ಆಯ್ತು. ಹೌದು ಹೌದು, ನಿಮ್ಮ ಮಾತಿನಲ್ಲಿ ಸತ್ಯಾಂಶವಿದೆ. ಹೌದು, ನಿಮ್ಮ ಮಾತಿನಲ್ಲಿ ಸತ್ಯಾಂಶವಿದೆ. ಈಗಾಗಲೇ ನೀವು ದೂರದಿಂದ ನಿಂತು ನೋಡಿದ್ದೀರಿ. ಆದರೆ ಆ ಕೆಲಸವನ್ನು ನಾನು ಮಾಡಿ ಮುಗಿಸಿಕೊಂಡೇ ಬರುತ್ತೇನೆ. ನಡೆಯರೆ ಹೋಗೋಣ. ಆಟ ಮುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟವೋ ಭಗವಂತ ನಾಟವೋ. ಆಸೆ ಇಟ್ಟು ನಾವನೇ ಕನಸು ಕೊಟ್ಟು ನಾವನೇ, ಆಸೆ ಇಟ್ಟು ನಾವನೇ ಕನಸು ಕೊಟ್ಟು ನಾವನೇ. ಒಂದೇ ಮನೆಯಲ್ಲಿ ವೇದ ಭಾವ ಇತ್ತು ನಾವನೇ. ಅವ ಜಾನನ ಅವನು ಬಲು ಜಾನನ.